349 km/h ಹೋಗ್ತಾ ಇದೆ ಇವಾಗ ಟ್ರೈನು. ಕಾಯಿನ್ ಏನು ಸ್ಟೇಬಲ್ ಆಗಿ ನಿಂತಿದೆ ಅಂತ ಬಂದು ಅವಾಗ ಕ್ಲೀನ್ ಮಾಡ್ತಾ ಇರ್ತಾರೆ ಗುರು. ನಾವೇನಾದ್ರು ಟನೆಲ್ ಒಳಗೆ ಹೋದ್ರೆ ಎಲ್ಲೇ ಹೋದ್ರೂ ವೈಫೈ ಸಿಗುತ್ತೆ ಗುರು, ಫ್ರೀ ವೈಫೈ. ನಮ್ಮದು ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಇದೆಯಲ್ಲ, ಅದೇ ಥರ ಇವರು ಡೆಲಿವರಿ ಟ್ರೈನಲ್ಲಿ ಡೆಲಿವರಿ ಮಾಡ್ತಾರಂತೆ ಗುರು. ಮದುವೆ ಗಂಡು ಹೆಣ್ಣು ಗಿಫ್ಟ್ ಕೊಡ್ತಾರೆ. ಕೊರೋನಾ ಶುರುವಾಗಿದ್ದು ಇದೇ ನಗರದಿಂದ ಅದೇ ನಗರಕ್ಕೆ ಬಂದು ಇಳಿದಿದ್ದೀವಿ ವುಹಾನ್ಗೆ. ಜೀವನದಲ್ಲಿ ನಾವು ಅರ್ಧ ಟೈಮ್ ಕಳಿಯೋದು ಎಲ್ಲಂಗೆ ಹೇಳಿ, ಟ್ರಾವೆಲಿಂಗಲ್ಲಿ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ದಿನಗಳುಗಟ್ಟಲೆ ಕಳೆದ್ಬಿಡ್ತೀವಿ. ಚೈನಾದಲ್ಲಿ ಬರೋಬ್ಬರಿ 45,000 ಕಿಲೋಮೀಟ್ರ್ ಹೈ ಸ್ಪೀಡ್ ರೈಲ್ ನೆಟ್ವರ್ಕ್ ಇದೆ ಗುರು. ಪ್ರಪಂಚದಲ್ಲಿ ಎಷ್ಟು ರೈಲ್ ನೆಟ್ವರ್ಕ್ ಇದೆಯಲ್ಲ, ಹೈ ಸ್ಪೀಡ್ ರೈಲ್ ನೆಟ್ವರ್ಕು, ಅದರಲ್ಲಿ 3ರಲ್ಲಿ 2 ಭಾಗ ಚೈನಾದಲ್ಲಿ ಇರೋದು. ಇವತ್ತು ಅಂಥದ್ದೇ ಅದ್ಭುತವಾದ ನಾವು ಬೀಜಿಂಗಿಂದ ಹೈ ಸ್ಪೀಡ್ ರೈಲ್ ನೆಟ್ವರ್ಕ್ ತೊಗೊಂಡು ಹೋಗ್ತಾ ಇದ್ದೀವಿ. ಬರೋಬ್ಬರಿ 350 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಬೀಜಿಂಗ್ ಟು ಗುಲಿಯಾನ್ ಅಂತ ಒಂದು ಅದ್ಭುತವಾದ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಹೆಂಗಿರುತ್ತೆ ಗೊತ್ತಾ, ಚೈನಾದ ಹೈ ಸ್ಪೀಡ್ ರೈಲ್ ನೆಟ್ವರ್ಕು. ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ. ಇದೇ ಏಪ್ರಿಲ್ 9ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಪಂಚದ ಅದ್ಭುತ ಚೆರಿ ಬ್ಲಾಸಮ್ ನೋಡೋಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಟೋಕಿಯೋಗೆ ಹೋಗ್ತೀವಿ, ಬುಲೆಟ್ ಟ್ರೈನಲ್ಲಿ ಹಿರೋಶಿಮಾಗೆ ಹೋಗ್ತೀವಿ, ಕೊಯೋಟಾಗೆ ಹೋಗ್ತೀವಿ, ನಾರಾಗೆ ಹೋಗ್ತೀವಿ. ಇನ್ನೂ ಅದ್ಭುತ ಜಾಗಗಳಿಗೆ ನಿಮ್ಗೆ ಇದೇ ಏಪ್ರಿಲಲ್ಲಿ ನಾವು ಜಪಾನ್ ಕರ್ಕೊಂಡು ಹೋಗ್ತೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ಸೇಫಾಗಿ ನಿಮಗೆ ಜಪಾನಿಗೆ ಕರ್ಕೊಂಡೋಗಿ ಸೇಫಾಗಿ ವಾಪಸ್ ಬೆಂಗಳೂರು ಏರ್ಪೋರ್ಟ್ಗೆ ಕರ್ಕೊಂಬಂದುಬಿಡ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಏಪ್ರಿಲ್ 9ನೇ ತಾರೀಕು ಚೆರ್ರಿ ಬ್ಲಾಸಮ್ ನೋಡೋಕ್ಕೆ ಜಪಾನ್ಗೆ ಹೋಗೋಣ. ಬೀಜಿಂಗ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಾದ್ವಿ. ನನಗೆ ಒಂದು ಖುಷಿ ಏನು ಅಂದರೆ, ರೈಲ್ವೆ ಸ್ಟೇಷನ್ ಒಳ್ಳೆ ಏರ್ಪೋರ್ಟ್ ಥರ ಇರುತ್ತೆ ಗುರು. ಬೀಜಿಂಗ್ ಬಂದು ಕ್ಯಾಪಿಟಲ್ಲು. ಎಷ್ಟು ರೈಲ್ವೆ ಸ್ಟೇಷನ್ ಇದೆ ಗೊತ್ತಾ? ಮೇನ್ ರೈಲ್ವೆ ಸ್ಟೇಷನ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ 4 ರೈಲ್ವೆ ಸ್ಟೇಷನ್ ಇದೆ. ನಾವೀಗ ವೆಸ್ಟ್ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಎಲ್ಲ ಕಡೆ ಕನೆಕ್ಟಿವಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ. ಲೆಕ್ಕ ಹಾಕೊಳ್ಳಿ, ಇವ್ರದ್ದು 45,000 ಕಿಲೋಮೀಟ್ರ್ ರೈಲ್ವೆ ನೆಟ್ವರ್ಕ್ ಇದೆ, ಹೈ ಸ್ಪೀಡ್ ರೈಲ್ ನೆಟ್ವರ್ಕ್ ಇದೆ. ಪ್ರಪಂಚದಲ್ಲಿ ಎಷ್ಟಿದೆಯಲ್ಲ ಅದರಲ್ಲಿ 2 ಭಾಗ ಇವ್ರದ್ದೇ ಇದೆ. ಟ್ರೈನ್ ಸ್ಟೇಷನಲ್ಲೂ ಏರ್ಪೋರ್ಟ್ ಥರ ಸೆಕ್ಯೂರಿಟಿ ಮಾಡ್ತಾರೆ. ಇವರಿಗೆ ಟ್ರೈನ್ ಏರ್ಪೋರ್ಟ್ಗಿಂತ ಟ್ರೈನ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಎಲ್ಲ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಮತ್ತು ಪಾಸ್ಪೋರ್ಟ್ಸ್ ಕೂಡ ಯಾವ್ದು ಜೋಬಲ್ಲಿ ಇಟ್ಕೊಂಡಿರ್ಬೇಕು. ಎಲ್ಲ ಕಡೆ ಸ್ಕ್ಯಾನು. ಫಸ್ಟು ಇವಾಗ ನಾವು ಇಲ್ಲಿ ನಮ್ಮ ಪಾಸ್ಪೋರ್ಟ್ ಚೆಕ್ ಮಾಡಿಸ್ಬೇಕು. ನಾವು ಫಾರಿನರ್ಸ್ ಆಗಿರೋದ್ರಿಂದ ನಮ್ಮ ಪಾಸ್ಪೋರ್ಟ್ ಚೆಕ್ ಮಾಡ್ತಾರೆ. ನಮ್ಮ ಪಾಸ್ಪೋರ್ಟ್ ಚೆಕ್ ಮಾಡ್ಬಿಟ್ಟು ಕಳಿಸ್ತಾರೆ ಇಲ್ಲಿಂದ. ನಾವು ಸ್ಕ್ಯಾನಿಂಗ್ ವರ್ಕ್ ಆಗಲ್ಲ. ಚೈನೀಸ್ ಸಿಟಿಸನ್ಸ್ ಆದರೆ ಮಾತ್ರ ಸ್ಕ್ಯಾನಿಂಗ್ ವರ್ಕ್ ಆಗುತ್ತೆ. ಅವ್ರದ್ದು ಕಾರ್ಡ್ ಇರುತ್ತೆ, ಚೈನೀಸ್ ಕಾರ್ಡ್. ನಮ್ಮ ಆಧಾರ್ ಕಾರ್ಡ್ ಥರ ಎಲ್ಲರಿಗೂ ಒಂದು ಕಾರ್ಡ್ ಥರ ಕೊಟ್ಟಿರ್ತಾರೆ. ಸೊ ಇದು ನಮಗೆ ಪಾಸ್ಪೋರ್ಟ್ ಇವ್ರಿಗೆ ಮ್ಯಾನ್ಯುಯಲಾಗಿ ಎಂಟ್ರಿ ಮಾಡಿ ಚೆಕ್ ಮಾಡ್ತಾ ಇದ್ದಾರೆ. ನೋಡಿ, ಹಿಂಗೆ ಹೋಗಿದ ತಕ್ಷಣ ನಮ್ಮ ಫೇಸ್ ಬರುತ್ತೆ. ನಮ್ಮ ಫೇಸಿಂದ ಹಿಂಗೆ ಚೆಕ್ ಆಗಿಬಿಡುತ್ತೆ. ಎಲ್ಲ ಏನು ಟೆಕ್ನಾಲಜಿ ಮಾಡ್ತಾರೆ ಇವರು. ಇವಾಗ ನಮ್ಮದ್ರಲ್ಲೂ ಏರ್ಪೋರ್ಟಲ್ಲಿ ಡಿಜಿ ಅಂತ ಮಾಡಿದ್ದಾರೆ. ಆ ಡಿಜಿ ಆ್ಯಪ್ ಹಾಕ್ಕೊಂಡ್ರೆ ಫೇಸ್ ಡಿಟೆಕ್ಷನಿಂದ ಎಲ್ಲ ಡಿಟೆಕ್ಟ್ ಆಗಿಬಿಡ್ತದೆ. ಏರ್ಪೋರ್ಟಲ್ಲಿ ಮಾತ್ರ ಹೆಂಗಿದೆ ಗೊತ್ತಾ ರೈಲ್ವೆ ಸ್ಟೇಷನ್ನು. ಇಲ್ಲಿ ನೋಡಿ, ಇಲ್ಲಿ 5 ಎಕ್ಸ್ಲೇಟ್ರು ಹಂಗೆ ಮೇಲ್ಗಡೆ ಬರ್ತೈತೆ ಗುರು ಅಲ್ವಾ. ನೋಡಿ, ಇದು 5 ಎಕ್ಸ್ಲೇಟ್ರು ಅಂತ ಮೇಲೆ ಬರ್ತೈತೆ. ಎಲ್ಲ ಫೆಸಿಲಿಟೀಸ್ ಇದೆ ಕಿರಣ್, ನೋಡ್ತಾ ಇದೀನಲ್ಲ. ಲಗೇಜ್ ಸ್ಟೋರ್ ಮಾಡೋದ್ರಿಂದ ಹಿಡಿದು ಪೊಲೀಸ್ ಅವರಿಂದ ಹಿಡಿದು ಶವರು, ವೇಟಿಂಗ್ ರೂಮ್ ಎಲ್ಲ ಫೆಸಿಲಿಟಿ ಟ್ರೈನ್ ಸ್ಟೇಷನ್ ಇದೆ. ನೋಡಿ, ಎಲ್ಲ ಟ್ರೈನ್ ಸ್ಟೇಷನ್ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಯಾವ ಟ್ರೈನ್ಸ್ ಬರುತ್ತೆ, ಎಲ್ಲೆಲ್ಲಿ ಬರುತ್ತೆ ಅಂತ. ಏನು ಗೊತ್ತಾ, ನಾವು ಟ್ರೈನ್ ಸ್ಟೇಷನ್ಗೆ ಬಂದ ತಕ್ಷಣ ನಾವು ಟ್ರೈನ್ಗೆ ಹೋಗಿ ಪ್ಲ್ಯಾಟ್ಫಾರ್ಮ್ಗೆ ಹೋಗೋಕ್ಕಾಗಲ್ಲ. ನಾವು ಏರ್ಪೋರ್ಟಲ್ಲಿ ಹೋಗಿ ಕೂತ್ಕೊಂಡಂಗೆ ಅಲ್ಲಿ ಹೋಗಿ ಕೂತ್ಕೊಂಡು ಕಾಯಬೇಕು. ಆಮೇಲೆ ನಮ್ಮ ಪಾಸ್ಪೋರ್ಟ್ ಚೆಕ್ ಮಾಡಿಬಿಟ್ಟು ಆಮೇಲೆ ಅವರು ಒಳಗೆ ಬಿಡ್ತಾರೆ. ಹೋಗ್ರಪ್ಪ ಅಂದ್ಬಿಟ್ಟು. ಟ್ರೈನ್ ಬಂದಾದ್ಮೇಲೆ ಅಲ್ಲಿವರೆಗೂ ಬಿಡಲ್ಲ, ಗಲೀಜು ಮಾಡಿಬಿಡ್ತಾರೆ ಅಂತ. ಅಷ್ಟೇ, ಇವಾಗ 2 ಇದೆಯಲ್ಲ, 6, 7 ಯಾವುದಕ್ಕೆ ಹೋಗೋದು? ಏನು ಗೊತ್ತಾ, ಇದ್ರೊಳಗೆ ನಮ್ಮ ಸೀಟ್ ನಂಬರ್ ಅಥವಾ ನಮ್ಮ ಕಾರ್ ನಂಬರ್ ಏನಿರುತ್ತಲ್ಲ, ಬೋಗಿ ನಂಬರ್ ಇರುತ್ತಲ್ಲ, ಅದ್ರ ಮೇಲೆ ಡಿಪೆಂಡ್ ಅನ್ಸುತ್ತೆ. ನಾವು ಬೋಗಿ ನಂಬರ್ ನೋಡ್ಕೋಬೇಕು. ನಾವು ಇವಾಗ 2 ಕೊಟ್ಟಾರಪ್ಪ ವೇಟಿಂಗ್. ಇಲ್ಲ ನೋಡಿಲಿ, ಬೋಗಿ ನಂಬರು 9 to 16 ಇದ್ ಕಡೆ, ಬೋಗಿ ನಂಬರ್ 1 to 8 ಅದ್ ಕಡೆ. ಹಂಗೆ ಎಲ್ಲಿ ಕೊಟ್ಟವ್ರು ಬೋಗಿ ನಂಬರು? ಅಲ್ಲಿ ಕೆಳಗಡೆ 9 to 16 ಅಂತ ಕೊಟ್ಟಿದ್ದಾರೆ ನೋಡು. ಹೌದಾ? ನಿನಗೆ ಚೈನೀಸ್ ಬರ್ತದ ಚಿನ್ನು? ಮದರ್ ಟಂಗು. ಹೌದಾ? ಚೈನೀಸಲ್ಲಿ ಬರ್ದವ್ರು ಅದನ್ನ ಸುಮ್ಮನೆ ಸುಳ್ಳು ಹೇಳ್ತಾ ಇದೆಯಾ ಹೆಂಗೆ? ಇಲ್ಲಿ ನೋಡು 9 to 16 ಅಲ್ಲಿ ನೋಡಲ್ಲಿ. ಹೌದಾ? 9 to 16 ಇಲ್ಲಿದೆ, ಅಲ್ಲಿ 1 to 8 ಇದೆ. ಇಟ್ಕೋ, ನಮ್ಮ ಬೋಗಿ ನಂಬರ್ ನೋಡ್ತೀನಿ. ನಮ್ಮ ಬೋಗಿ ನಂಬರ್ ಏನು ಗೊತ್ತಾ? ಫಸ್ಟ್ ಕ್ಲಾಸು, ಕಾರ್ 9, ಸೀಟ್ 7C. ಅಂದರೆ ಲೆಫ್ಟ್ 7 ನಮ್ಮದು. ನೋಡಲ್ಲಿ ಕಾರ್ 9 to 16 ಇಲ್ಲಿ ಕೆಳಗಡೆ. ಇಲ್ಲಿ 10 to 18 ಅದು. 9 to 16 ಅಲ್ಲೂ ಬರ್ದವ್ರೆ 9 to 16. ಅಲ್ಲಿ 1 to 8 ಮಾತ್ರ ಬರ್ದಿರೋದು. 1 to 9. ನಾನು ಎಷ್ಟು ಹೇಳಿದ್ರು ಕಿರಣ್ ನಂಬಲಿಲ್ಲ. ಹೇಳ್ತೀನಿ, ತೋರಿಸ್ತೀನಿ, ನೀನೇ ತೋರಿಸ್ತೀನಿ. ಟ್ರಾನ್ಸ್ಲೇಟ್ ಮಾಡಿ ನೋಡಿದೆ. ನಮ್ಮ ಟ್ರೈನು ಬೋಗಿ ನಂಬರ್ 9 ರಿಂದ 16 ಈ ಕಡೆ. ನಮ್ದು 9. ಎಸ್, ಈ ಕಡೆ ಹೋಗ್ಬೇಕು ನಾವು. ಹಂಗಂದ್ರೆ 9 ಪರವಾಗಿಲ್ಲ ಚಿನ್ನು, ನಿಮ್ಗೆ ಚೈನೀಸ್ ಗೊತ್ತಾಯ್ತದೆ.
ನಾನೊಂಚೂರು ಕನ್ಫ್ಯೂಸ್ ಆದೆ ಅಷ್ಟೇ. ನೀವು ಹೋಗೋಣ. ಎಷ್ಟು ಜನ ಕಿರಣ? ಹ್ಞೂ ಅಲ್ಲ, ಎಷ್ಟೊಂದು ಟ್ರೈನ್ಗಳಿದೆ, ಒಂದೇ ಅಲ್ಲ. ಆಮೇಲೆ ಟ್ರೈನ್ ಬಂದ ತಕ್ಷಣ ನೋಡಿ ಅಲ್ಲಿ ಗ್ರೀನ್ ಕಲರ್ ಆಗುತ್ತೆ. ಆ ಥರ ಗ್ರೀನ್ ಕಲರ್ ಆದಾಗ ನಾವು ಎದ್ದು ಹೋಗ್ಬೇಕು. ಸೊ ಇನ್ನೊಂದೇನು ಗೊತ್ತಾ, ಈ ಟ್ರೈನ್ ಸ್ಟೇಷನ್ ಒಳಗೆ ಬಂದಾದ್ಮೇಲೆ ಹೊರಗಡೆ ಹೋಗ್ಬೇಕು ಅಂದ್ರೆ ನಾವು ಚೆಕ್ ಇನ್ ಥ್ರೂನೇ ಹೋಗ್ಬೇಕು. ತಿರ್ಗಾ ಸುಮ್ಮನೆ ಎದ್ದು ಓಡೋಕ್ಕಾಗಲ್ಲ. ಒಂದ್ಸರಿ ಬಂದ್ಮೇಲೆ ಮುಗೀತು ಕತೆ. ಏರ್ಪೋರ್ಟ್ ಒಳಗೆ ಬಂದಂಗೆ. ಎಕ್ಸಾಕ್ಟ್ಲಿ, ಹೌದು. ಮೇ 5ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ದೇಶ. ಯಾವ ದೇಶ ಗೊತ್ತಾ? ಫ್ರಾನ್ಸ್, ಬೆಲ್ಜಿಯಂ, ನೆದರ್ಲೆಂಡ್ಸ್, ಇಟಲಿ, ಜರ್ಮನಿ, ಆಸ್ಟ್ರಿಯಾ, ಸ್ವಿಟ್ಜರ್ಲೆಂಡ್, ಲಿechtenstein, ಲುಕ್ಸೆಂಬರ್ಗ್, ವ್ಯಾಟಿಕನ್ ಸಿಟಿ. ಈ 10 ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂಡ್ರೆ ಸಾಕು, ನಾವು ನಿಮಗೆ ಸೇಫಾಗಿ ಯುರೋಪ್ ದೇಶಗಳನ್ನೆಲ್ಲ ತೋರಿಸ್ಕೊಂಡು ಬೆಂಗಳೂರು ಏರ್ಪೋರ್ಟ್ಗೆ ಸೇಫಾಗಿ ವಾಪಸ್ ಕರ್ಕೊಂಬಂದು ಬಿಟ್ಬಿಡ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಯುರೋಪ್ ರೂಟನ್ನ ಬುಕ್ ಮಾಡ್ಕೊಳ್ಳಿ. ಏನು ಸಖತ್ತಾಗಿ ವೇಟಿಂಗ್ ಮಾಡೋರೆ ಗುರು. ನೋಡಿ ಅಲ್ಲಿ ಫುಲ್ಲು ಗ್ರೀನ್ ಆಗಿದೆ ನೋಡಿ. G907 ಟ್ರೈನ್ ಹೋಗ್ತಾ ಇದೆ ಅದು ಇವಾಗ. ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕುತ್ಕೊಂಡದ್ದು ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಕೊಳಕ್ಕೆಲ್ಲ ಸೇಮ್ ಬುಲೆಟ್ ಟ್ರೈನ್ ಡಿಸೈನ್ ಮಾಡಿದ್ದಾರೆ ಅಲ್ಲಿ ಅಲ್ವಾ. ಈ ಲ್ಯಾಪ್ಟಾಪು ಫೋನ್ ಎಲ್ಲ ಚಾರ್ಜ್ ಮಾಡ್ಕೊಬೋದು. ಇಲ್ಲಿ ಫುಲ್ ವೆಂಡಿಂಗ್ ಮಿಷಿನ್ ಇಟ್ಟವ್ರೆ. ಆಮೇಲೆ ಇನ್ನೊಂದು ಹೋದರೆ ನಿಮಗೆ ಎಲ್ಲ ಕಡೆ ಈ ಥರ ಬ್ಯಾಟ್ರಿಗಳು ಸಿಗ್ತವೆ. ಫೋನಲ್ಲಿ ಏನಾದ್ರು ಚಾರ್ಜ್ ಇಲ್ಲ ಅಂದರೆ ತೊಗೊಂಬಿಟ್ಟು ಬ್ಯಾಟ್ರಿ ತೊಗೊಂಡು ಚಾರ್ಜ್ ಮಾಡ್ಕೊಂಡು ತಿರ್ಗಿ ವಾಪಸ್ ಅಲ್ಲೇ ಇಟ್ಬಿಡ್ಬೋದು. ಆಮೇಲೆ ನೀರು, ಡ್ರಿಂಕಿಂಗ್ ವಾಟರ್, ಹಾಟ್ ವಾಟರ್ ಸಿಗುತ್ತೆ, ಕೋಲ್ಡ್ ವಾಟರ್ ಸಿಗುತ್ತೆ ಫ್ರೀ. ಆಮೇಲೆ ರೆಸ್ಟ್ ರೂಮ್ಸು ಇದೆ. ರೆಸ್ಟ್ ರೂಮ್ಸ್ ನಾರ್ಮಲ್, ಬಟ್ ನೀರು ಕೊಡೋದು ಇಟ್ಸ್ ಗುಡ್ ಥಿಂಗ್. ಟ್ರೈನ್ ವೇಟಿಂಗ್ ಏರಿಯಾಸ್ ಏನು ಕ್ಲೀನಾಗಿದೆ ಅಲ್ವಾ, ಅದು ಇಂಪಾರ್ಟೆಂಟು. ಇವರೆಲ್ಲ ಏನು ಮಾಡ್ತಾರೆ ಗೊತ್ತಾ ಕಿರಣ್, ಆ್ಯಕ್ಚುಲಿ ಇದೆಲ್ಲ ಎಷ್ಟು ನೋಡ್ತಾ ಇದೆಯಲ್ಲ, ಇದೆಲ್ಲ ₹100 ಸಮಥಿಂಗ್ ಇರುತ್ತೆ. ಇದೆಲ್ಲ ಇಲ್ಲಿ ತೊಗೊಂಡು ಟ್ರೈನಲ್ಲಿ ಕೂಡ ಹಾಟ್ ವಾಟರ್ ಇರುತ್ತೆ. ಸೊ ನೀನು ದುಡ್ಡು ಕೊಟ್ಬಿಟ್ಟು ಎಕ್ಸ್ಪೆನ್ಸಿವ್ ಸ್ಪೆಂಡ್ ಮಾಡಬೇಕು ಅಂತಲೇ ಇಲ್ಲ, ಆರಾಮಾಗಿ ತೊಗೊಂಡು ಇದು ನೂಡಲ್ಸು ಅಥವಾ ಏನೋ ತಿನ್ಕೊಂಡು ಕೂತ್ಕೋಬೋದು. ಇವೆಲ್ಲ ಬಂದ್ಬಿಟ್ಟು ಬರೀ ₹75 ₹80 ಅಷ್ಟೇ. ಇವೆಲ್ಲ ನೀರಿನ ಬಾಟ್ಲು ಬಂದ್ಬಿಟ್ಟು ₹35. ಇದೆಲ್ಲ ಗೌರ್ಮೆಂಟ್. ನಾರ್ಮಲ್ ಸೂಪರ್ ಮಾರ್ಕೆಟಲ್ಲಿ ಇಷ್ಟೇ ಪ್ರೈಸ್ ಇರುತ್ತೆ, ಜಾಸ್ತಿ ಏನು ಇಟ್ಟಿಲ್ಲ ಇವರು. ಒಳ್ಳೆ ಫೆಸಿಲಿಟಿಗಳು. ಆದರೆ ನನಗೇನು ಗೊತ್ತಾ, ಇಷ್ಟ ಕ್ಲೀನ್ ಆಗಿದೆ ನೋಡಿ, ಆರ್ಗನೈಸ್ಡ್ ಆಗಿದೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಅಲ್ಲೇ ಗುಂಪು ಕಟ್ಕೊಂಡು ನಿಂತಿಲ್ಲ. ನಮ್ಮ ಟ್ರೈನ್ ಕರೆದಾಗ ಅಲ್ಲಿ ಹೋಗೋದಷ್ಟೇ ನಾವು. ಪರವಾಗಿಲ್ಲ ಕಿರಣ್, ಇವಾಗ ಕರೆಕ್ಟಾಗಿ 8:30 ಆಯ್ತಾ? ಅರ್ಧ ಅವರ್ ಇದ್ದಂಗೆ ಕರೀತಾರೆ. ಸೊ ಹೋಗಿ ಕೂತ್ಕೊಂಡು ಸೆಟ್ಲ್ ಆಗೋಷ್ಟೊಳಗೆ ಆಗ್ಬಿಡ್ತಾರೆ, ಟಕ್ ಅಂತ ಹೊರಟ್ಬಿಡ್ತಾರೆ. ಹದಿನಾರು ಬೋಗಿಗಳಿದೆ ನೋಡಿ. ಅವ್ರು ಬಂದ್ಬಿಟ್ಟು ಚೈನೀಸ್ ನ್ಯಾಷನಲ್ಸ್ಗೆ ಸುಮ್ಮನೆ ಸ್ಕ್ಯಾನ್ ಮಾಡ್ಕೊಂಡು ಬರ್ತಾ ಇರ್ಬೋದು. ಗುಯ್ಯು ಅಂತ ನುಗ್ತಾರೆ ಜನಗಳು. ಓ, ಎಷ್ಟೊಂದು ಪ್ಲ್ಯಾಟ್ಫಾರ್ಮ್ಗಳವೆ ನೋಡಿ. ನಮ್ಮ ಪ್ಲ್ಯಾಟ್ಫಾರ್ಮ್ ಇಲ್ಲಿ G93 ಟ್ರೈನ್ಗೆ ಈ ಕಡೆ ಹೋಗ್ಬೇಕು. ಓ, ಈ ಪ್ಲ್ಯಾಟ್ಫಾರ್ಮ್ ಬಂದಿದೆ ಅಲ್ಲೇ ಟ್ರೈನು. ಅಲ್ಲ ಬಂದ್ಬಿಟ್ಟೆ ಟ್ರೈನು. ಸಕ್ಕದಾಗಿದೆ ಗುರು. ಒಂದು ಚೂರಾದರೂ ನಿಮ್ಗೆಲ್ಲಾದರೂ ಏನಾದರೂ ಗಲೀಜು ಕಾಣಿಸ್ತಾ ಇದೆಯಾ ಟ್ರೈನ್ ಸ್ಟೇಷನಲ್ಲಿ ನೋಡಿ. ಈ ಬೋಗಿ ಮೇಲಾಗಲಿ, ಇಲ್ಲಿ ಕೆಳಗಡೆ ಟ್ರ್ಯಾಕ್ ಮೇಲಾದರೂ ಆಗಲಿ ನಿಮ್ಗೆ ಏನಾದರೂ ಗಲೀಜು ಕಾಣಿಸ್ತಾ ಇದೆಯಾ ನೋಡಿ. ಎಷ್ಟು ಸಖತ್ತಾಗಿದೆ. ಎಷ್ಟು ಈಸಿಯಾಗಿ ನ್ಯಾವಿಗೇಟ್ ಆಗಿಬಿಟ್ವಿ ಅಲ್ವಾ ಆಶಾ. 10 ನಿಮಿಷ ಬಂದ್ಬಿಟ್ಟು 15 ನಿಮಿಷ ಕರೆಕ್ಟಾಗಿ 10 ನಿಮಿಷದಲ್ಲಿ ನಾವು ಆಲ್ರೆಡಿ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ. ಸಿಂಪಲ್ ಇತ್ತು, ಒಂಚೂರು ಗಾಸಿ ಆಗಿಲ್ಲ, ಏನೂ ಆಗಿಲ್ಲ. ಅಕ್ಕಪಕ್ಕ ಕೊಟ್ಟಿದ್ದಾರೆ ಸೀಟು. ಇಲ್ಲೇನು ಗೊತ್ತಾ, ಅವ್ರು ಅಸೈನ್ ಮಾಡೋ ಸೀಟನ್ನು ನಾವು ತೊಗೋಬೇಕು. ನಮಗೆ ನಾವು ಈ ಥರ ಸೀಟ್ ಸೆಲೆಕ್ಷನ್ ಮಾಡ್ಕೊಂಡು ಆಪ್ಷನ್ಸ್ ಇರಲ್ಲ. ನಾವು ಆಪ್ಷನ್ ಕೊಟ್ಟು ಕೇಳ್ಬೋದು ಅಷ್ಟೇ. ನಾವು ಒಂದೇ ರೋಲ್ ಕೇಳಿದ್ವಿ, ನನಗೆ ಈ ಸೀಟು, ಕಿರಣ್ ಈ ಸೀಟು, ಅಕ್ಕಪಕ್ಕ ಇಲ್ಲ. ಕಂಫರ್ಟಬಲ್ ಆಗಿದೆ ಸೀಟು, ಸೂಪರ್ ಆಗಿದೆ. 8 ಅವರ್ ಜರ್ನಿ, ಬರೋಬ್ಬರಿ 2100 ಕಿಲೋಮೀಟ್ರು. ಇವಾಗ ಟೈಮ್ ಬೆಳಗ್ಗೆ 9 ಗಂಟೆ. ಬೀಜಿಂಗಲ್ಲಿ ಬಿಡ್ತೀವಿ, ಸಂಜೆ 5 ಗಂಟೆಗೆ ಶಾಂಘೈ ಹೋಗ್ತಿರ್ತೀವಿ. ಪುಷ್ ಬ್ಯಾಕ್ ಇದೆ ನೋಡಿ, ಹಿಂಗೆ ಈ ಪುಷ್ ಬ್ಯಾಕಿಂದ ಹಿಂಗೆ ಬರ್ಬೋದು. ಆಮೇಲೆ ಇಲ್ಲಿ ನೋಡಿ ಕಾಲು ಮಲ್ಕೊಬೋದು ಆರಾಮಾಗಿ. ಅದು ಬಿಟ್ಟರೆ ಇಲ್ಲಿ ಟ್ರೇ ಟೇಬಲ್ಲು ಊಟ ತಿನ್ನೋಕ್ಕೆ. 8 ಅವರ್ಗೂ ಮಧ್ಯಾಹ್ನ ಎಲ್ಲ ಊಟ ತಿನ್ನಬೇಕಲ್ಲ, ಟ್ರೇ ಟೇಬಲ್ಲು. ಅದು ಬಿಟ್ಟರೆ ಇನ್ನೊಂದು ಏನು ಗೊತ್ತಾ ಇಂಪಾರ್ಟೆಂಟು, ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಇದು ಆ್ಯಪ್ ಇದೆ, ಇದನ್ನು ಸ್ಕ್ಯಾನ್ ಮಾಡಿಬಿಟ್ಟು ನಾವು ಫುಡ್ ಏನಾದ್ರು ಆರ್ಡ್ರ್ ಮಾಡಿದ್ರೆ ನೆಕ್ಸ್ಟ್ ಸ್ಟೇಷನ್ ಸ್ಟಾಪ್ ಕೊಡುತ್ತಲ್ಲ, ಆ ಸ್ಟೇಷನ್ ಸ್ಟಾಪಲ್ಲಿ ಫುಡ್ ತೊಗೊಂಬಂದು ಕೊಟ್ಬಿಡ್ತಾರಂತೆ. ಹೋಗ್ಬೇಕಾದ್ರೆ ಇದನ್ನು ಚೆಕ್ ಮಾಡ್ತೀವಿ. ಆದರೆ 9 ಅವರ್ ಜರ್ನಿಗೆ ಇದು ಬೇಕು ಗುರು. ಆಮೇಲೆ ವೈಫೈ, ಕಂಪ್ಲೀಟ್ ವೈಫೈ ಫ್ರೀ. ಫುಲ್ 8 ಅವರ್ ಡಿಸ್ಟೆನ್ಸು, ಕಾಡಲ್ಲಿ ಹೋಗಲಿ ಟನ್ನಲಲ್ಲಿ ಹೋಗಲಿ ಎಲ್ಲಾದರೂ ಹೋಗಲಿ ವೈಫೈ ಸಖತ್ತಾಗಿರುತ್ತೆ. ಕರೆಕ್ಟಾಗಿ 9 ಗಂಟೆಗೆ ಟ್ರೈನ್ ಬಿಡುತ್ತೆ. ಇವಾಗ 5 ಗಂಟೆ 4:59 ಹೋಗಿ ತಲುಪ್ತೀವಿ.
ಯಪ್ಪ 2000 ಬಿಟ್ನಾ ಬೇಗ ಬಿಟ್ಬಿಟ್ಟ ಮುಖ್ಯಣ ಹಾಂ, ಒಂದು ನಿಮಿಷ ಬೇಗ ಬಿಟ್ಬಿಟ್ಟ. ಹೌದಾ? 4:59 ಬಿಟ್ಟು ರೀಚ್ ಆಗ್ತಾನೆ. 350 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತಂತೆ. ತೋರಿಸ್ತೀವಿ ಹೆಂಗಿರುತ್ತೆ ಅಂತ. ಎಕ್ಸೈಟೆಡ್ ಆಶಾ? 9 ಅವರ್ ಏನು ಗುರು ಮಾಡ್ದೆ ಟ್ರೈನಲ್ಲಿ ಅಂತ. ನಾವು ಏನೇನು ಮಾಡ್ತೀವಿ ಅಂತ ನೀವೇ ನೋಡ್ಕೊಂಡು ಬನ್ನಿ. ಏನೇನೋ ಆರ್ಡ್ರ್ ಮಾಡ್ಕೊಳ್ಳೋಣ, ತಿನ್ನೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ. ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ, ಅಡ್ರೆಲಿನ್ ರಶ್ ಆಗಿರುತ್ತೆ. ಎಕ್ಸ್ಪೀರಿಯನ್ಸ್ ಮಾಡ್ತಾ ನಿಮಗೂ ತೋರ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಇವಾಗ ಟೆಂಪ್ರೇಚರ್ ಕರೆಕ್ಟಾಗಿ 12 ಡಿಗ್ರಿ ಇದೆ. ನಾವು ಅಲ್ಲಿ ರೀಚ್ ಆದಾಗ ಎಷ್ಟಿರುತ್ತೆ ಗೊತ್ತಿಲ್ಲ. ಅದು ಬಿಸ್ನೆಸ್ ಕ್ಲಾಸು. ತೋರಿಸ್ತೀವಿ, ಅದನ್ನು ತೋರಿಸ್ತೀವಿ. ಅಲ್ಲಿ ವೈಫೈ ಫ್ರೀ ಇದೆ ಅಂತ ಕೊಟ್ಟಿದ್ದಾರೆ ನೋಡಿ. ನಮ್ಗೆ ಊಟ ಕೊಡಲ್ವಾ? ಗೊತ್ತಿಲ್ಲಪ್ಪ, ಕೊಡ್ತಾರಾ? ಇದರೊಳಗೆ ಸ್ನ್ಯಾಕ್ಸ್ ಕೊಡ್ತಾರೆ ಅನ್ಸುತ್ತೆ. ಬಿಸ್ನೆಸ್ ಕ್ಲಾಸಲ್ಲಿ ಊಟ ಕೊಡ್ತಾರೆ ನನ್ನ ಪ್ರಕಾರ. ಒಳ್ಳೊಳ್ಳೆ ಜಾಗಗಳ ಮೇಲೆ, ಮೌಂಟನ್ಗಳ ಮೇಲೆ, ಬೆಟ್ಟ ಗುಡ್ಡದ ಮೇಲೆ ಯಾವುದೋ ಒಂದು ಹಳ್ಳಿನ ಹೋಗಿ ತಲುಪ್ತೀವಿ. ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಏನಪ್ಪ ಅಕ್ಕಪಕ್ಕ ಕೂತಿದ್ದೀವಿ ಅಂತ ಯೋಚಿಸ್ತಾ ಇದ್ದೀರಾ? ಪಾಪ ಅಲ್ಲಿ ಯಾರೋ ಒಬ್ಬ ತಾತ ಫುಲ್ ಕುಡ್ಕೊಂಬಂದಿದ್ದ. ಆಶಾ ಅವ್ನಿಗೆ ಮಾತಾಡಿಸ್ಬಿಟ್ಟು ಜಾಗ ಬಿಡಿಸ್ಕೊಂಡ್ಬಿಟ್ಲು. ತಾತ ಓಕೆ 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 ಅಂದ್ಬಿಟ್ಟು ಕೈಯೆಲ್ಲ ಕೊಟ್ಬಿಟ್ಟು ಹೋಗಿ ಕೂತ್ಕೊಂಡ. ಹಿಂದೂ ಅಂತ ಕೇಳಿದ್ರೆ ಇಂಡಿಯಾದವ್ರು ಅದು ಹ್ಞೂ ಅಂದ್ವಿ, ಕೊಟ್ಬಿಟ್ರು ಪಾಪ ಒಳ್ಳೆಯವರು. ಫುಲ್ ಕುಡ್ತಿದ್ರೆ ಬೆಳಗ್ಗೆನೇ ಆತ ಮಲ್ಕೊಂಡ್ಬಿಡ್ತಾರೇನೋ ಈಗ. ತೋರಿಸೋದು ನೋಡಿ ಇವಾಗ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಟ್ರೈನು ಅಂತ. ನನ್ನ ಪ್ರಕಾರ 350 ಸ್ಪೀಡಲ್ಲಿ ಹೋಗ್ತಿರ್ಬೇಕು. ಸ್ಪೀಡ್ 349 km/h ಹೋಗ್ತಾ ಇದೆ ಇವಾಗ ಟ್ರೈನು. ಎಂತ ಅದ್ಭುತ ಗೊತ್ತಾ? ಕಾಯಿನ್ ಟೆಸ್ಟ್ ಮಾಡೋಣ ಆಶಾ. ಹೇಳ್ತಾರೆ ಇವರು ಟ್ರೈನ್ ಹೋಗ್ಬೇಕಾದ್ರೆ ಕಾಯಿನ್ ಇಟ್ಟರೆ ಕಾಯಿನು ಅಳ್ಳಾಡ್ಬಿಡಲ್ಲಂತೆ, ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ರು. ಟೆಸ್ಟ್ ಮಾಡಲೇಬೇಕು ಅದನ್ನು. ನನಗೆ ಒಂದು ಶಾಕಿಂಗ್ ಸಂಗತಿ ಏನು ಅಂದರೆ 350 km ಸ್ಪೀಡಲ್ಲಿ ಹೋಗ್ತಾ ಇದ್ರು. ಏನು ಒಂಚೂರು ಗೊತ್ತೇ ಆಗಲ್ಲ ಅಂತ. ಟಿಕೆಟ್ ಪ್ರೈಸ್ ಹೇಳಲಿಲ್ಲ ಅಲ್ವಾ ನಿಮ್ಗೆ ಎಷ್ಟು ಇದು ಅಂತ? ಮುಂದೆ ಹೇಳ್ತೀವಿ. ನಾನು ಬಿಸ್ನೆಸ್ ಕ್ಲಾಸ್ ನೋಡಬೇಕು. ರೂಮ್ ಬಾಗ್ಲು ಹಾಕೊಂಡ್ಬಿಟ್ಟವ್ರೆ ಹೋಗ್ಬಿಡ್ದಂಗೆ. ಆಗಲ್ಲ, ಬಿಡಲ್ಲ. ಫ್ಲೈಟಲ್ಲಿ ಬಿಡ್ತಾರ ಹಂಗೆ ಸೇಮ್. ನೋಡೋಕ್ಕಾದ್ರೂ ಬಿಡ್ಬೇಕಲ್ವಾ? ಹೋಗಿ ಕೇಳ್ತೀನಿ ಅವ್ರನ್ನ. ಅಟ್ರಾಕ್ಷನ್ ಅದು ನೋಡಕ್ ಬಿಡಕ್ಕೆ. ಅದು ಹೆಂಗಿದೆ ಅಂತ. ಏನೋ ಕೊಡ್ತಾವ್ರೆ ಅಕ್ಕ. ಏನೋ ಜ್ಯೂಸ್ ಬಾಟ್ಲು ಮತ್ತು ಏನೋ ಸ್ನ್ಯಾಕ್ ಇರಬೇಕು, ಸ್ಯಾಂಡ್ವಿಚ್ ಇರಬೇಕು. ಇವರೆಲ್ಲ ಕ್ಯಾಮ್ರಾ ಹಾಕೊಂಡವ್ರು. ಬಾಡಿ ಕ್ಯಾಮ್ ಅಲ್ವಾ? ಬಾಡಿ ಕ್ಯಾಮ್ ಹಾಕೊಂಡವ್ರು ಎಲ್ಲರೂ. ಅಂದರೆ ಯಾರೋ ಮಿಸ್ಬಿಹೇವ್ ಮಾಡ್ತಾರೋ ಅಥವಾ ಏನೋ ಸಮಥಿಂಗ್ ಸೆಕ್ಯೂರಿಟಿ ರೀಸನ್ಸ್ಗೆ ಇರುತ್ತಲ್ವ ಇರೋದೆಲ್ಲ. ಚೈನೀಸ್ ಅರ್ಥ ಆಗ್ತಾರೆ ನಿನಗೆ? ಕೇಳು ಏನು ಬೇಕು ಅಂತ. ಏನೋ ಕುಚು 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 ಅಂತ ಅವ್ರು ಏನು ಅಂತಲೇ ಅರ್ಥ ಆಗ್ತಾರೆ. ನನಗೆ ಅರ್ಥ ಆಗಿದೆ ಏನು ಗೊತ್ತಾ? ವಾಟ್ ಡು ಯು ವಾಂಟ್ ಸ್ಯಾಂಡ್ವಿಚ್ ಆರ್ ಕೋಕೋ ಕೋಲಾ ಅಂತ ಕೇಳಿದ್ರು. ಅವ್ನಿಲ್ಲ ಫ್ಯಾಂಟಾ ಅಂತ. ಫಾರ್ ಮೀ ಜ್ಯೂಸ್ ಆ್ಯಂಡ್ ದೆನ್ ದಿ ಸ್ಯಾಂಡ್ವಿಚ್. ಥ್ಯಾಂಕ್ ಯು. ಏನೇನು ಸ್ನ್ಯಾಕ್ ಕೊಟ್ಟವ್ರು ಆಶಾ? ಬೀಚಿಂದು ಸ್ಪೆಷಲ್ ಫುಡ್ ಅಂತ ಕೇಳೋಣ ಇದು. ಅದೇ ಇವ್ರು ಡೆಲಿಕೇಸಿಸ್ನ ಕೊಟ್ಟಿರ್ತಾರೆ ಇವರು. ಸೇಮ್ ಕೇಳೋಣ. ನನಗೂ ನಿಂಗೆ ಒಂದೇ ಬಾಕ್ಸಲ್ಲಿ ಕೊಟ್ಟಿರೋದು ಸ್ನ್ಯಾಕ್ಸ್ ಬಾಕ್ಸು. ನಾನು ಅಂದ್ಕೊಂಡಿದ್ದೆ ಸ್ಯಾಂಡ್ವಿಚ್ ಕೊಡ್ತಾರೆ ಅಂತ, ಬಟ್ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಸ್ನ್ಯಾಕ್ಸು. ನೋಡೋಣ. ಆಲ್ಮಂಡ್ಸು ಎಲ್ಲ ಕೊಟ್ಟವ್ರೆ. ಆಲ್ಮಂಡ್ಸು ಎಣ್ಣೆನೇ ಕೊಟ್ಟಿಲ್ಲ. ರೋಸ್ಟೆಡ್ ಆಲ್ಮಂಡ್ಸ್ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಹೌದು, ಎಣ್ಣೆ ಕೊಡಲ್ಲ ಅನಿಸುತ್ತೆ ಕೇಳಲ್ಲ. ಜ್ಯೂಸು, ಫ್ರೂಟ್ ಜ್ಯೂಸಸ್ ಕೊಡ್ತಾರೆ. ಸೊ ತಿನ್ಕೊಂಡು ರಿಲ್ಯಾಕ್ಸ್ ಹಾಕ್ಕೊಂಡು ಹೋಗೋಣ. ಇವಾಗ 349 ಕಿಲೋಮೀಟ್ರ್ ಕಂಟಿನ್ಯೂಸ್ ಆಗಿ 349 ಕಿಲೋಮೀಟ್ರಲ್ಲಿ ಹೋಗ್ತಾ ಇದೆ ಗುರು ಟ್ರೈನು. ಕಿರಣ್, ಇದು ಆಲ್ಮಂಡ್ಸ್ ಅಲ್ಲ ಕಿರಣ್. ಮತ್ತೆ ನೋಡೋದು ಡಿಫ್ರೆಂಟ್ ಆಗಿದೆ. ನಾ ಆಲ್ಮಂಡ್ಸ್ ಅಂದ್ಕೊಂಡಿದ್ದೆ, ಆಲ್ಮಂಡ್ಸ್ ಅಲ್ಲ. ಯಾವ ಸೀಡು ಕಮೆಂಟ್ ಮಾಡಿ, ಗೊತ್ತಿಲ್ಲ ನನಗೆ ಯಾವ ಸೀಡ್ ಇದು ಅಂತ. ಚೈನಾದ ಹೈ ಸ್ಪೀಡ್ ರೈಲ್ ಸಿಸ್ಟಮಲ್ಲಿ ಟಾಯ್ಲೆಟ್ ಸಿಸ್ಟಮ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಫುಲ್ಲು ವೈಫೈ ಗುರು. ಹಿಂಗಿರುತ್ತೆ ಟಾಯ್ಲೆಟ್ ಫೆಸಿಲಿಟೀಸು. ಒಂಥರ ಚೆನ್ನಾಗಿರುತ್ತೆ ಗುರು. ಅಂದರೆ ಸ್ಮೆಲ್ ಅಂತೂ ಚೆನ್ನಾಗಿ ಬರ್ತಾ ಇದೆ. ಬೇಸಿಕ್ಕು, ಆದರೆ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಓಕೆ, ಜಪಾನೀಸ್ ಥರ ಟಾಯ್ಲೆಟ್ ಎಲ್ಲ ಇರೋದು. ಬಂದು ಅವಾಗ ಕ್ಲೀನ್ ಮಾಡ್ತಾ ಇರ್ತಾರೆ ಗುರು. ಒಂದೊಂದು ಸ್ಟೇಷನ್ಗೂ ಬಂದು ಕ್ಲೀನ್ ಮಾಡ್ತಾರೆ. ಎಷ್ಟು ಕ್ಲೀನಾಗಿ ಇಟ್ಟಿರ್ತಾರೆ ಗೊತ್ತಾ ಟ್ರೈನ್ನ. ಫಸ್ಟ್ ಟೈಮ್ ಗುರು ಟ್ರೈನ್ ಇನ್ ಸರ್ವಿಸಲ್ಲಿ ಬಂದು ಕ್ಲೀನ್ ಮಾಡ್ತಾ ಇರೋದು ನೋಡ್ತಾ ಇರೋದು ಅಲ್ವಾ? ಚಿನ್ನು 8 ಅವರ್ ಬುಲೆಟ್ ಟ್ರೈನು. ಆದರೆ ಹೊಟ್ಟೆ ಹಸಿಯುತ್ತಲ್ಲ, ಏನು ಮಾಡೋದು? ಸೊ ಏನಪ್ಪ, ಇಲ್ಲಿ ಚೈನಾದಲ್ಲಿ ಒಂದು ಗುಡ್ ಥಿಂಗ್ ಅಂದರೆ ಒಂದು ಆ್ಯಪ್ ಇದೆ, ಆಲಿ ಆ್ಯಪ್ ಅಂತ. ನಮ್ಮ ಫೋನ್ಪೇಲಿ ಹೇಗಿದೆಯಲ್ಲ, ಆ ಆ್ಯಪಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಲ್ಲನೂ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದಾರೆ. ಓಪನ್ ಮಾಡ್ತೀನಿ ಬನ್ನಿ. ಆಲಿಪೇ. ಈ ಆಲಿಪೇಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನಾವು ಕ್ಯಾಬ್ ಬುಕ್ ಮಾಡ್ಕೋಬೋದು, ನಾವು ಪೇಮೆಂಟ್ ಮಾಡ್ಬೋದು, ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಬೋದು. ಆದರೆ ನಮಗೆ ಇವತ್ತು ಏನು ಇಂಪಾರ್ಟೆಂಟ್ ಅಂದರೆ ಈ ಸ್ಕ್ಯಾನರ್ ಏನು ಕೊಟ್ಟಿದ್ದಾರಲ್ಲ, ಬನ್ನಿ ಇಲ್ಲಿ ತೋರಿಸಿ ಸ್ಕ್ಯಾನರು. ಈ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಟ್ರೈನ್ ಇನ್ಫಾರ್ಮೇಷನ್ ಆಗಿರ್ಬೋದು, ನಾವು ಎಲ್ಲೂ ಹೋಗ್ತಾ ಇದ್ದೀವಿ, ಊಟದ ಸರ್ವಿಸ್ ಏನು, ಸೊ ಏನೇನೆಲ್ಲ ಸರ್ವಿಸ್ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಬನ್ನಿ, ಈ ಟೆಕ್ನಾಲಜಿ ಏನಪ್ಪ ಇಷ್ಟು ಚೆನ್ನಾಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಆಲಿಪೇನ ಓಪನ್ ಮಾಡಿದ್ದೀನಿ. ಆಲಿಪೇ ಸ್ಕ್ಯಾನ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ. ಸ್ಕ್ಯಾನ್ ತೆಗೆದು ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ನೋಡಿ ಹಾಗೆ ಏನೇನು ಓಪನ್ ಆಗುತ್ತೆ ಅಂತ.
ಒಂದಂದರೆ ಗುಡ್ ಥಿಂಗು ಟ್ರಾನ್ಸ್ಲೇಟ್ ಆಗಿಬಿಡುತ್ತೆ, ಎಲ್ಲ ಚೈನಾದಲ್ಲಿ ಚೈನೀಸ್ ಲ್ಯಾಂಗ್ವೇಜಲ್ಲಿ ಇದ್ರೂ ಕೂಡ ಟ್ರಾನ್ಸ್ಲೇಟ್ ಆಗುತ್ತೆ. ಇದರೊಳಗೆ ನಮಗೆ ಸ್ಟೇಷನ್ ಸರ್ವಿಸ್ ಏನಿದೆ ಮತ್ತು ನಮ್ಮ ಟಿಕೆಟ್, ನಮ್ಮ ಟ್ರೈನ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಫಸ್ಟ್ ಆಫ್ ಆಲ್ ನಮ್ಮ ಟ್ರೈನ್ ಇನ್ಫಾರ್ಮೇಷನ್ ಕೊಡ್ತಾನೆ. ಸೊ ನಮಗೆ ಬೇಕಾಗಿರೋದ್ರೊಳಗೆ ಕೇಟ್ರಿಂಗ್ ಸರ್ವಿಸ್ನ ತೊಗೋತಾ ಇದ್ದೀನಿ ನಾನು. ನಮ್ಮ ಟ್ರೈನ್ ನಂಬರು, ಯಾವ ಟ್ರೈನ್ ನಂಬರ್ ಅಂತ ಬರ್ತಾ ಇದೆ, ಇವತ್ತಿನ ಡೇಟ್ ಬರ್ತಾ ಇದೆ. ಆಮೇಲೆ ಇನ್ಫಾರ್ಮೇಷನ್ ಏನಪ್ಪ ಅಂತ ಹೇಳಿದ್ರೆ, ಟ್ರೈನಲ್ಲಿ ಕೂಡ ಸರ್ವಿಸ್ ಸಿಗುತ್ತೆ ನಮಗೆ. ಟ್ರೈನಲ್ಲೇ ಆರ್ಡ್ರ್ ಮಾಡ್ಕೊಬೋದು, ಇಲ್ಲ ಟೇಕ್ ಅವೇ ಸರ್ವಿಸ್ ತೊಗೊಬೋದು. ನಾನು ಟೇಕ್ ಅವೇ ಸರ್ವಿಸ್ ತೊಗೋತೀನಿ. ಎಲ್ಲಿ ಯಾವ ಸ್ಟೇಷನಲ್ಲಿ ಬೇಕು ಅಂತ ಕೇಳ್ತಾ ಇದೆ. ಬೀಜಿಂಗಿಂದ ನಾವು ಬಿಟ್ಟಿದ್ದು, ಇವಾಗ ಒಂದು ಸ್ಟಾಪ್ ಆಯಿತು. ನೆಕ್ಸ್ಟ್ ಬಂದು ಯಾವುದು ಶಂಕ್ಫು ಈಸ್ಟ್ ಅಂತ ಇದೆ, ಅದು ಬಂದು 11:30. ಬೇಡ ನಮ್ಗೆ ಅಷ್ಟು ಬೇಗ, ನಮ್ಗೆ ಊಟಕ್ಕೆ ಬೇಕಾಗಿದೆ ವುಹಾನ್ ಸೆಲೆಕ್ಟ್ ಮಾಡ್ಕೋತೀನಿ. 1:15 ಡೆಲಿವರಿ ಬರುತ್ತೆ. ನಾನಿವಾಗ ಪ್ಲೇಸ್ ಮಾಡ್ತಾ ಇರೋದು ಬೆಳಗ್ಗೆ 9:45ಗೆ. ಸೊ ಏನು ಗೊತ್ತಾ, ನೆಕ್ಸ್ಟ್ ಸ್ಟೇಷನ್ ಯಾವ ಸ್ಟಾಪ್ಗಳೈತೆ ಆ ಎಲ್ಲ ಸ್ಟೇಷನ್ಗಳಲ್ಲಿ ನಮ್ಗೆ ತೊಗೊಂಬಂದು ಅವರೇ ಫುಡ್ ಡೆಲಿವರಿ ಮಾಡ್ತಾರೆ. ಸೊ ನಾವೀಗ 1 ಗಂಟೆ ವುಹಾನ್ ಸ್ಟೇಷನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ. KFCಲಿ ಫುಡ್ ಏನೇನು ಸ್ಟೇಷನ್ ಇದೆ ಅಂತ ಎಲ್ಲ ಕೊಟ್ಬಿಡುತ್ತೆ. ನಾನು ವುಹಾನ್ ಸ್ಟೇಷನ್ನ ಸೆಲೆಕ್ಟ್ ಮಾಡಿಕೊಂಡೆ. ಇದರೊಳಗೆ ಯಾವ್ಯಾವ ರೆಸ್ಟೋರೆಂಟ್ ಆಪ್ಷನ್ ಇದೆ ಅಂತ ನಾನು ಕೊಡ್ತಾ ಇದ್ದೆ. ಇದೆಲ್ಲ ನೋಡಿದೆ ಕೂತ್ಕೊಂಡು. ಒಂದರೊಳಗೂ ಚಿಕನ್ ಆಪ್ಷನ್ ಆಗಲಿ ವೆಜ್ ಆಪ್ಷನ್ಸ್ ಆಗಲಿ ಜಾಸ್ತಿ ಇಲ್ಲ. ಒಂದು ಬೆಸ್ಟ್ ಸೇಫ್ ಆಪ್ಷನ್ಸ್ ಅಂದರೆ KFC ಸೆಲೆಕ್ಟ್ ಮಾಡಿಕೊಂಡೆ. KFC ಬಂತು. ಇದರೊಳಗೆ ನಾನು ಇವಾಗ ಸೆಲೆಕ್ಟ್ ಮಾಡ್ಕೋಬೋದು, ನನಗೆ ಏನು ಪ್ರಾಡಕ್ಟ್ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಇಲ್ಲಿಂದನೇ ಸೆಲೆಕ್ಟ್ ಮಾಡ್ಕೋತೀನಿ. ಇವಾಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ, ನಾವು ಇಲ್ಲಿ ಕೂತ್ಕೊಂಡಿದ್ದ ಕಡೆನೇ ಬೇರೆ ಹೋಟ್ಲುಗಳಲ್ಲಿ ಆರ್ಡರ್ ಮಾಡಿಕೊಂಡ್ರೆ ಸರ್ವಿಸ್ ತೊಗೊಂಬಂದು ಕೊಟ್ಬಿಡ್ತಾರೆ. ಡೆಲಿವರಿ ಸರ್ವಿಸು ಟ್ರೈನ್ ಸ್ಟೇಷನಲ್ಲಿ ನಮ್ಮದು ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಇದೆಯಲ್ಲ, ಅದೇ ಥರ ಇವರು ಡೆಲಿವರಿ ಟ್ರೈನಲ್ಲಿ ಡೆಲಿವರಿ ಮಾಡ್ತಾರಂತೆ ಗುರು. ಎಂಥ ಟೆಕ್ನಾಲಜಿ ಗುರು. 350 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಆ ಸ್ಪೀಡಲ್ಲಿ ಫುಡ್ ಆರ್ಡ್ರ್ ಮಾಡೋದು, ಇವ್ರ ಟೆಕ್ನಾಲಜಿಗಳು ಹಿಂಗಿರ್ಬೋದು ಗುರು. ಸೊ ಇವಾಗ ನಾವು ಚಿಕನ್ ಆರ್ಡ್ರ್ ಮಾಡ್ಕೊಂಡಿದ್ದೀವಿ, ಆರ್ಡರ್ ಪ್ಲೇಸ್ ಮಾಡಬೇಕು. ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀನಿ. ಏನೇನು ಇನ್ಫಾರ್ಮೇಷನ್ ಕೇಳುತ್ತೆ ಆರ್ಡರ್ ಪ್ಲೇಸ್ ಮಾಡೋಕ್ಕೆ ಅಂತ ಹೇಳಿದ್ರೆ, ಫಸ್ಟು ಅದೇ ಆಟೋ ಸೆಲೆಕ್ಟ್ ಆಗಿಬಿಟ್ಟಿದೆ, ಯಾವ ಟ್ರೈನಲ್ಲಿ ಇದ್ದೀವಿ ನಾವು ಅಂತ. ನಮ್ಮ ಹೆಸ್ರು ಕೇಳುತ್ತೆ. ಫಸ್ಟ್ ಹೆಸ್ರು ಹಾಕೋಣ, ಆಶಾ ರಾಣಿ. ಆಮೇಲೆ ನಮ್ಮ ಫೋನ್ ನಂಬರ್ ಕೇಳುತ್ತೆ, ಫೋನ್ ನಂಬರ್ ಎಂಟ್ರ್ ಮಾಡ್ತೀನಿ. ನಮ್ಮ ಕಾರ್ ನಂಬರು 9, ನಮ್ಮ ಕಾರ್ ನಂಬರ್ 9, ಯಾವ ಸೀಟ್ ನಂಬರು ಎಲ್ಲ ಕೇಳುತ್ತೆ. ಹೌದು, ಎಲ್ಲ ಇನ್ಫಾರ್ಮೇಷನ್. ಸೊ ಎಲ್ಲ ನಮ್ಮ ಸೀಟ್ ಇನ್ಫಾರ್ಮೇಷನ್ನು, ನಾವು ಯಾವ ಬೋಗಿಲಿ ಕೂತಿದ್ದೀವಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಬಿಟ್ರೆ ತೊಗೊಂಬಂದು ನಮ್ಮ ಸೀಟ್ಗೆ ಆರಾಮಾಗಿ ತೊಗೊಂಬಂದು ಕೊಟ್ಬಿಡ್ತಾರೆ ಕ್ಲೀನಾಗಿ. ನೆಕ್ಸ್ಟ್ ಸ್ಟೇಷನಲ್ಲಿ ಇಳಿದ ತಕ್ಷಣ, ಯಾಕಂದರೆ ಸ್ಟೇಷನಲ್ಲಿ ನಮಗೆ ಒಂದೇ 1 ನಿಮಿಷ ಇರುತ್ತೆ. ಆ 1 ನಿಮಿಷದಲ್ಲಿ ಬಂದು ಕಾಯ್ತಾ ಇರ್ತಾರೆ ಎಲ್ಲಿ ಬರುತ್ತೆ ಅಂತ. ಬಂದ್ಬಿಟ್ಟು ಟಕಾರ ಅಂತ ಕೊಟ್ಟು ಹೋಗ್ತಾರೆ. ನೋಡೋಣ, ನಮಗೂ ಹೊಸ ಎಕ್ಸ್ಪೀರಿಯೆನ್ಸು ಗೊತ್ತಾಗುತ್ತೆ ನಮಗೂ ಇವಾಗ ಹೆಂಗಾಗುತ್ತೆ ಆ ಸರ್ವೀಸು ಅಂತ. ಆಯ್ತಮ್ಮ? ಎಸ್, ಎಲ್ಲ ಇನ್ಫಾರ್ಮೇಷನ್ನ ಇನ್ಪುಟ್ ಮಾಡಿದೆ. ಇವಾಗ ಬಿಲ್ ಆಯಿತು ಎಷ್ಟು ಅಂತ. ಪೇಮೆಂಟ್ಗೆ ಹೋಗ್ತೀನಿ. ಏನಿದೆ, ಬರ್ತಾ ಇದೆ. ಏನಾಯಿತು ಅಂದರೆ, KFC ಇಷ್ಟು ತನಕ ನೋಡಿದ್ವಾ, KFC ಆರ್ಡ್ರ್ ಮಾಡ್ಬೇಕಾದ್ರೆ ಆಲಿಪೇ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಅಥೆಂಟಿಕೇಷನ್ ಮಾಡ್ಕೋಬೇಕು ಅಂತ ಬಂತು. ವಾಪಸ್ ಹೋಗ್ಬಿಟ್ಟು ಮೆಕ್ಡೊನಾಲ್ಡ್ಸಲ್ಲಿ ಆರ್ಡ್ರ್ ಮಾಡ್ತಾಯಿದ್ದೀವಿ. ಆಯಿತು, ಎಲ್ಲ ಪ್ರೊಸೆಸ್ ಆಗಿ ಇವಾಗ 79 ವುಹಾನ್ ತೊಗೊತಾ ಇದೆ. 79 ಅಂದರೆ 900 ರೂಪಾಯಿ. 900 ರೂಪಾಯಿ. 8 ವುಹಾನು ಸರ್ವಿಸ್ ಚಾರ್ಜಲ್ಲಿ ತೊಗೊಂಬಂದು ಕೊಡೋಕ್ಕೆ ರೂಪಾಯಿ. ಹೌದು. ಸೊ ಆರ್ಡ್ರ್ ಮಾಡಮ್ಮ, ಹೋಗುತ್ತಾ ನೋಡೋಣ. ಓಕೆ, ಪೇಮೆಂಟ್ ಕೇಳ್ತೈತೆ. ಸೊ ಪೇಮೆಂಟ್ ತೊಗೊಳ್ತಾ ಇದೆ. ಓಕೆ, ಆರ್ಡರ್ ಡನ್. ಆರ್ಡರ್ ಆಯಿತು. ಆರ್ಡರ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಸ್ಟಾಪ್ ಅಲ್ಲ, ಅದ್ರ ನೆಕ್ಸ್ಟ್ ಸ್ಟಾಪು 1:15 ಸ್ಟಾಪ್ ಅಲ್ವಾ? 1:30 ಗಂಟೆಗೆ ಬರುತ್ತೆ. ಎಲ್ಲಿ ಗೊತ್ತಾ, ಕೊರೋನಾ ಆಗ್ತಲ್ಲ, ಅದೇ ವುಹಾನ್ ಜಾಗದಲ್ಲಿ ಆರ್ಡರ್ ಪ್ಲೇಸ್ ಆಗಿರೋದು. ಮೋಸ್ಟ್ಲಿ ನನ್ನ ಪ್ರಕಾರ ಸ್ಟೇಷನಲ್ಲೇ ಇರುತ್ತೆ ಅನಿಸುತ್ತೆ. KFC ಮೆಕ್ಡೊನಾಲ್ಡ್ಸಲ್ಲೇ ಅವೆಲ್ಲಿಂದನೇ ತಗೊಂಬಂದು ಕೊಡ್ತಾರೆ ಅನಿಸುತ್ತೆ. ನೋಡೋಣ, ನಮಗೂ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ಹೇಗಿದೆ ಅಂತ. ಸದ್ಯಕ್ಕೆ ಹೊರಗಡೆ ಸೀನ್ರಿ ನೋಡ್ಕೊಂಡು ಹೋಗ್ತಾ ಇರೋಣ. ಏನು ಎಲ್ಲಿ ನೋಡಿದ್ರು ಎಲ್ಲ ಸ್ಕೈ ಸ್ಕ್ರೇಪರ್ಸು ಇಲ್ಲ, ಇದು ಫುಲ್ಲು ಹಳ್ಳಿ ಇತ್ತು. ಈ ಒಂದು ಸ್ಟ್ರೆಚ್ ಬಂದು ಹಳ್ಳಿ ಇತ್ತು. ಅಂದರೆ ತೋರಿಸ್ತೀನಿ ರೀ ನಿಮಗೆ. ಇವಾಗ ಸ್ಕೈ ಸ್ಕೇಪರ್ಸ್ ಇದೆಯಲ್ಲ, ಟಕ್ ಅಂತ ಚೇಂಜ್ ಆಗಿಬಿಡುತ್ತೆ ಸೀನ್ರಿ ಆ್ಯಕ್ಚುಲಿ. ಸ್ಪೀಡೀಗ 306 km/h. ಆದರೆ ಹಿಂಗೆ ತಿರುಗಿಸ್ತೀನಿ ನೋಡಿ. ಇಲ್ಲಿ ಕಾಯಿನ್ ಏನು ಸ್ಟೇಬಲಾಗಿ ನಿಂತಿದೆ ಅಂತ. ಟನ್ನಲ್ ಬಂದರೆ ಏನು ಬಂದರೂ ₹1 ಅಳ್ಳಾಡ್ತಾ ಇಲ್ಲ. ಎಷ್ಟು ಸ್ಟೇಬಲಾಗಿ ಬಿಲ್ಟ್ ಮಾಡಿರಬೇಕು ಇವರು. ಈ ಬುಲೆಟ್ ಟ್ರೈನ್ನ ಸ್ಪೀಡ್ನ. ಕಾಯಿನ ಅಳ್ಳಾಡ್ತಾ ಇಲ್ಲ ಅಂದರೆ ನಾವು ಅಳ್ಳಾಡ್ತೀವ ಅಲ್ವಾ? ಕರೆಕ್ಟು. ನೋಡಿ, ಇವಾಗ ಟನ್ನಲಿಂದ ಹೊರಗಡೆ ಹೋಗುತ್ತೆ. ಸ್ಪೀಡ್ ನೋಡಿ 288 ರಿಡ್ಯೂಸ್ ಆಗ್ತಾ ಇದೆ. ಕಾಯಿನಿಂದ ಹೊರಗಡೆ ಹೋಗ್ತೀವಿ.
ಸಖತ್ ಗುರು, ಖುಷಿಯಲ್ಲ, ಆಶ್ಚರ್ಯ ಆಯಿತು. ಕೇಳಿದ್ವಿ ಇಂಟರ್ನೆಟೆಲ್ಲ ನೋಡಿದ್ವಿ, ಸಾಧ್ಯನೇ ಇಲ್ಲ ಬುಲೆಟ್ ಟ್ರೈನ್ 300 ಕಿಲೋಮೀಟರ್ ಹೆಂಗೆ ಒಂದು ಸ್ಟೆಬಿಲಿಟಿ ಬಿಲ್ಡ್ ಮಾಡ್ತಾರೆ ಅಂತ. ನಾವು ಕಣ್ಣಲ್ಲಿ ಟೆಸ್ಟ್ ಮಾಡೋದೇ ಗೊತ್ತಾಗಿದ್ದು. ಸೊ ನಿಮಗೂ ಕೂಡ ತೋರಿಸ್ತಾ ಇದೀವಿ. ನಿಮ್ಗೆ ಏನಿಸ್ತಾ ಈ ಥರ ಬುಲೆಟ್ ಟ್ರೈನ್ ನಮ್ಮ ದೇಶಲ್ಲೂ ಬರ್ಬೇಕನ್ಸುತ್ತಾ? ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಅಲ್ಲಿ ಹೋಗ್ತಾ ಇದೆ, ಇಲ್ಲಿ ಹಂಗೆ ಸ್ಟೇಬಲ್ ಆಗಿ ನಿಂತಿದೆ. ಕೊರೋನಾ ಶುರುವಾಗಿದ್ದು ಇದೇ ನಗರದಿಂದ, ಅದೇ ನಗರಕ್ಕೆ ಬಂದು ಇಳಿದಿದ್ದೀವಿ ವುಹಾನ್ಗೆ. ಇಲ್ದಿಲ್ಲಪ್ಪ ಸದ್ಯಕ್ಕಿನ್ನ. ಆದರೆ ಇಲ್ಲಿ ನಮ್ಮ ಫುಡ್ ಡೆಲಿವರಿ ಬರುತ್ತಂತೆ. ಆವಾಗಲೇ ಆರ್ಡರ್ ಮಾಡೋದ್ವಲ್ಲ ಆನ್ಲೈನು, ಆ ಫುಡ್ ಡೆಲಿವರಿ ಬರುತ್ತಂತೆ. ಕಾಯ್ತಾ ಇದ್ದೀವಿ ನಾನು ಆಶಾ. ಈಗ ಅದು ಹೆಂಗೆ ತಗೊಂಬಂದು ಕೊಡ್ತಾರೆ ಅಂತ ಒಂಥರ ಎಕ್ಸ್ಪೀರಿಯನ್ಸೇ ಡಿಫ್ರೆಂಟು. ಇವಾಗ ಇಲ್ಲಿ ರೆಡಿ ಆಗಿರ್ತಾರೆ ಅನ್ಸುತ್ತೆ ಕಿರಣ್. ಹೌದಾ? ನೋಡೋಣ, ಯಾರೋ ಇದ್ದಾರೆ ನೋಡ್ತೀನಿ. ಅನ್ಸಲ್ಲ, ಕಾಣಿಸಲ್ಲ ಅನಿಸುತ್ತೆ. ಸೊ ಇವ್ರು ಬಂದು ಕೇಟ್ರಿಂಗ್ ಅವರು ಬಂದು ಇಲ್ಲಿ ಹ್ಯಾಂಡ್ ಓವರ್ ಮಾಡ್ತಾರೆ ಸ್ಟೇಷನ್ ಮಾಸ್ಟರ್ಸ್ಗೆ. ಸ್ಟೇಷನ್ ಮಾಸ್ಟರ್ ಬಂದು ತೊಗೊಂಬರೋ ಕಾನ್ಸೆಪ್ಟ್ ಇದು. ಹೌದಾ? ಅವ್ರಿಗೂ ಬರಕ್ಕೆ ಬಿಡಲ್ವಾ? ಅವ್ರು ಬರಲ್ಲ, ಸ್ಟೇಷನ್ ಇವ್ರುಗಳು ಮಾತ್ರ ಬರೋಕ್ಕೆ ಸಾಗುತ್ತೆ. ಓಕೆ ಓಕೆ. ಸೀಟ್ ನಂಬರ್ ಹೇಳ್ತಾರೇನೋ, ಟಕಾರ ಅಂತ ಬಂದು ಕೊಟ್ಟು ಹೋಗ್ತಾರೇನೋ. ಎಲ್ಲ ಇರುತ್ತಲ್ಲ ನನ್ನ ಬಿಲ್ಲಲ್ಲಿ, ಆರ್ಡ್ರಲ್ಲಿ ಎಲ್ಲ. ನಾವೆಲ್ಲ ಆರ್ಡರ್ ಮಾಡಿದ್ದೀವಲ್ಲ. ಬಂದ ತಕ್ಷಣ ಊಟನೇ ತೋರಿಸ್ತಾರೆ ಅಲ್ಲಿ. ವುಹಾನಲ್ಲಿ ಆ್ಯಕ್ಚುಲಿ ಊಟ ಫೇಮಸ್ ಅಂತ, ತುಂಬ ಊಟ ಫೇಮಸ್. ಅಲ್ಲಿ ಇದೆ ನೋಡಿ ಬುಲೆಟ್ ಟ್ರೈನು, ಒಂಥರ ಡಿಫ್ರೆಂಟ್ ಬುಲೆಟ್ ಟ್ರೈನ್ಗಳಿವೆ. ಬುಲೆಟ್ ಟ್ರೈನ್ ಹೋಗೋದು ಹೈಯೆಸ್ಟ್ ಸ್ಪೀಡೇ 350 ಕಿಲೋಮೀಟ್ರು. ನಾನು ಇದು ಆವಾಗಿಂದ ಚೆಕ್ ಮಾಡ್ತಾನೆ ಇದ್ದೀನಿ. 349ರಲ್ಲಿ ಹೋಗ್ತಾ ಇದೆ. 50 ರೀಚ್ ಆಗ್ತಾ ಇಲ್ಲ. ರೀಚ್ ಆಗಿದ ತಕ್ಷಣ ಒಂದ್ಸರಿ ತೋರಿಸ್ತೀನಿ. ಬಂತು ಬಂದಿಲ್ಲ ಚಿನ್ನು, ಯಾರು ಬಂದಿಲ್ಲ. ಬಂದ್ರು ಯಾರೋ ಬಂದ್ರು, ಏನೋ ತೊಗೊಂಬಂದು ಕೊಟ್ರು. ಅಲ್ಲಿ ತೊಗೊಂಬಂದು ಕೊಟ್ರಾ? ಚಿನ್ನ ತಗೊಂಡ್ರು. ಹೌದಾ? ಅವರು ಆ್ಯಕ್ಚುಲಿ ತೊಗೊಂಬಂದು ಕೊಟ್ಟರು ಅವರು ಸ್ಟೇಷನ್ ಮಾಸ್ಟರ್ಗೆ. ಸ್ಟೇಷನ್ ಮಾಸ್ಟರ್ ತೊಗೊಂಬಂದು ಕೊಡ್ಬೇಕು ನಮ್ಗೆ ಇವಾಗ. ಇಲ್ಲೂ ಈ ಸ್ಟೇಷನ್ ದೊಡ್ಡದು ಕಿರಣ್ ಹೇಳ್ದಂಗೆ, ನೀನು ಎಷ್ಟೊಂದು ಜನ ಇಳ್ಕೋತಾ ಇದ್ದಾರೆ, ಎಷ್ಟೊಂದು ಜನ ಹತ್ಕೋತಾ ಇದ್ದಾರೆ. ಆಮೇಲೆ ನೀವು ಅಕ್ಕಪಕ್ಕ ಕೂತ್ಕೊಂಡಿದ್ದಾರಲ್ಲ ಎಲ್ಲರೂ ಬಿಸ್ನೆಸ್ ಮ್ಯಾನ್ಗಳು. ಎಲ್ಲ ನಾನು ಅದೇ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳು ಅಷ್ಟೇ ತುಂಬ ಬಿಸ್ನೆಸ್ ಮ್ಯಾನ್ಗಳು. ಸೀಟ್ಗಳೆಲ್ಲ ತುಂಬ ಕಂಫರ್ಟ್ಗಳಿದೆ. ಅದೇ ಬಿಸ್ನೆಸ್ ಮ್ಯಾನ್ಗಳು, ಅದೇ ಮೋಸ್ಟ್ಲಿ ಆಫೀಸ್ಗೆ ಹೋಗೋರು ಬಿಸ್ನೆಸ್ ಮ್ಯಾನ್ಗಳು. ಅದೇ ನಾರ್ಮಲ್ ಲೋಕಲ್ ಟೂರಿಸ್ಟ್ಗಳು ತುಂಬ ಕಮ್ಮಿ ನೋಡ್ತಾರೆ ನಾನು ಈ ಬಸ್ಗಳು, ಈ ಫಸ್ಟ್ ಕ್ಲಾಸಲ್ಲಿ ಎಸ್ಪೆಷಲಿ. ಇದು ನಮ್ಮದೇನಾ? ಸಾರಿ, ಆರ್ಡರ್ ಬಂತು ನಮ್ಮದು. ನಂಬರ್ ತೊಗೊಂಬಂದು ಕೊಟ್ಟರೆ ಆರ್ಡ್ರು. ಸೂಪರ್ ಚೆನ್ನಾಗಿ ಹೇಳಿ, ನೀವು ತೊಗೊಂಬಂದು ಕೊಟ್ಟರು ಅಂತ. ಇದೊಂದು ದೊಡ್ಡ ವಿಷಯ ಅಲ್ಲ ಚೈನಾದಲ್ಲಿ ನಮಗೆ ತಗೊಂಬಂದು ಕೊಡೋದು. ಈ ಥರ ಅದು ಕೂತ್ಕೊಂಡಿರೋ ಜಾಗದಲ್ಲೇ ತಗೊಂಬಂದು ಕೊಡ್ತಾರಲ್ಲ, ಅದು ರೆಸ್ಟೋರೆಂಟ್ ಹೋಟೆಲ್ ಹೊರಗಡೆಯಿಂದ ತಗೊಂಬಂದು ನಾವು ಆರ್ಡ್ರ್ ಮಾಡ್ಕೊಂಡು ತಿನ್ಕೊಬೋದಲ್ಲ, ಒಳ್ಳೆ ಮನೇಲಿ ಕೂತ್ಕೊಂಡಂಗೆ. ಆ ಥರ ಫೆಸಿಲಿಟೀಸ್ ನಮ್ಮಲ್ಲೂ ಬರ್ಬೋದು. ಇನ್ನೂ ಇದೆಯೇನೋ ಗೊತ್ತಿಲ್ಲ, ಮುಂದೆ ಬಂದರೂ ಬರುತ್ತೆ. ಅದೇ ಇಂಡಿಯಾಲಿ ಇದ್ದರೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಆರ್ಡರ್ ಮಾಡ್ಕೊತಾ ಇದ್ದೆ. ಇವಾಗ ಹೇಳ್ತಾರೆ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಚಿಕನ್ ಬಿರಿಯಾನಿ ಅಂತ. ಇವಾಗ ಸದ್ಯಕ್ಕೆ ಚಿಕನ್ ಬರ್ಗರ್ ತಿನ್ನೋಣ, ಬಿರಿಯಾನಿ ಆಗಲ್ಲ. ಸೊ ನಾವು ಯಾವುದೋ ಹಳ್ಳಿಯಲ್ಲಿ ಹೋಗ್ತಾ ಇದ್ದೀವಿ ಗುರು, ಯಾವ ಹಳ್ಳಿನೂ ಅಂತಲೂ ಗೊತ್ತಿಲ್ಲ. ಆದರೆ ಎಲ್ಲ ಕಡೆ ಸ್ಕೈ ಸ್ಕ್ರೇಪರ್ಸ್ ಗುರು. ಒಂದು ಪುಟಾಣಿ ಸಿಟಿಯಲ್ಲೂ ಸ್ಕೈ ಸ್ಕ್ರೇಪರ್ಸು ನೋಡಿ, ರ್ಯಾಂಡಮ್ಮು ಎಲ್ಲ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳು. ಯಾವುದೋ ಹಳೇ ಕಾಲದ್ದು ಟ್ರೈನ್ ಸ್ಟೇಷನ್ ಇದ್ದಂಗಿದೆ ಇದು. 2 ನಿಮಿಷ ಬ್ರೇಕ್ ಕೊಟ್ರೆ ಕಾಲ್ ಸ್ಟ್ರೆಚ್ ಮಾಡ್ಕೊಂಡು ಅಂತ ಇಳಿತಾ ಇದ್ದೀನಿ ನಾನು ಕಿರಣ. ಹಳ್ಳಿ ಟ್ರೈನ್ ಸ್ಟೇಷನ್ನು. ಸೊ ನಾನು ಹೇಳಿದ್ನಲ್ಲ ಇಲ್ಲಿ ಹಾಟ್ ವಾಟರ್ ಎಲ್ಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಇಲ್ಲಿ ಹಾಟ್ ವಾಟ್ರು ರೀಫಿಲ್ ಮಾಡ್ಕೊಬೋದು ನೀರನ್ನ. ಮತ್ತು ಬಾತ್ರೂಮ್ ಆ್ಯಕ್ಚುಲಿ ತುಂಬಾ ಕ್ಲೀನಾಗಿತ್ತು ಒಳಗಡೆ ಹೋದಾಗ. ಐ ಥಿಂಕ್ ಯಾರು ಇಲ್ಲ, ಕ್ಲೀನಿದೆ. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿದೆ ರೆಸ್ಟ್ ರೂಮ್ ಅಂತ ಹೇಳಿದ್ರೆ, ಅದು ಟ್ರೈನ್ ರೆಸ್ಟ್ ರೂಮ್ ಅಂತ ಅನಿಸ್ತಾನೆ ಇಲ್ಲ. ಒಂದು ಹ್ಯಾಂಡ್ ವಾಶು, ಫ್ರೆಶ್ನರು ಅನ್ನೋ ಸ್ಮೆಲ್ ಬರಬಾರ್ದು ಅಂತ. ಆ್ಯಂಡ್ ಕ್ಲೀನ್ ಕಮೋಡ್ ಆಗಿರ್ಬೋದು. ಇಲ್ಲೇ ನೋಡಿ ಒಂಥರ ಜಸ್ಟ್ ಒಂದು ಸಮಥಿಂಗ್ ಎಸೆನ್ಸ್ ಆಯಿಲ್ ಸ್ಮೆಲ್ ಅಂತ ಚೆನ್ನಾಗಿದೆ ಆ್ಯಕ್ಚುಲಿ. ಬನ್ನಿ ಹೊರಗಡೆ ಹೋಗೋಣ. ಆಮೇಲೆ ಅದಲ್ದೇ ಇಲ್ಲೂ ಕೂಡ ಅಷ್ಟೇ ಹ್ಯಾಂಡ್ ವಾಶು, ಫೇಸ್ ವಾಶು ಎಲ್ಲ ಮಾಡ್ಕೋಬೋದು. ಎಲ್ಲರೂ ಕುತ್ಕೊಂಡು ಅದು ಇದು ನೋಡ್ತಾ ಇದ್ದಾರೆ. ಚಾರ್ಜ್ಗೆ ಹಾಕ್ಕೊಂಡಿದ್ದೀನಿ ಫೋನು, ಸಖತ್ತಾಗಿ ವರ್ಕ್ ಆಗುತ್ತೆ. ವೈಫೈಯು ಹೆವಿ ಸ್ಪೀಡ್ ಇದೆ. ನಾವೇನಾದ್ರು ಟನೆಲ್ ಒಳಗೆ ಹೋದರೆ ಎಲ್ಲೇ ಹೋದ್ರೂ ವೈಫೈ ಸಿಗುತ್ತೆ ಗುರು. ಫ್ರೀ ವೈಫೈ, ಆರಾಮಾಗಿ ಕುತ್ಕೊಂಡು ಬ್ರೌಸ್ ಮಾಡ್ಕೊಂಡು ಹೋಗ್ಬೋದು. ಇದು ಯಾಂಗ್ಶಾ ಅಂತ ಚಿನ್ನೇನು ಹಳ್ಳಿ ಹೆಸರು, ಯಾಂಗ್ಶಾ ಹಳ್ಳಿ. ಸಖತ್ತಾಗಿತ್ತು ಹಳ್ಳಿ. ಮಾತ್ರ ಎಷ್ಟು ವ್ಯವಸಾಯ ಮಾಡಿದಾರೆ ಗೊತ್ತಾ ಚೈನಾದಲ್ಲಿ. ಇಷ್ಟೊಂದು ವ್ಯವಸಾಯ ಗೊತ್ತಿತ್ತು, ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ಬಟ್ ಇಷ್ಟೊಂದು ವ್ಯವಸಾಯ ನೋಡಿರಲಿಲ್ಲಪ್ಪ. ಆಮೇಲೆ ಇನ್ನೊಂದು ಗೊತ್ತಾ, ಟನಲ್ ಜಾಸ್ತಿ ಇಲ್ಲ ಈ ರೋಡ್ಗಳಲ್ಲಿ. ಸೊ ನಮಗೆ ನೇಚರ್ ನೋಡೋಕೆ ಸಿಗ್ತಾ ಇದೆ.
ಆದರೆ ಏನಪ್ಪ ಫ್ಯಾಕ್ಟ್ ಅಂತ ಹೇಳಿದ್ರೆ ನೀವು ಎಷ್ಟೇ ಹಳ್ಳಿ ಮನೆಗಳನ್ನ ನೋಡ್ತಾ ಇದ್ದೀರಲ್ವ ಇಲ್ಲಿ ದೂರದಲ್ಲಿ ನೋಡಿ ನಿಮಗೆ ಇಲ್ಲಿ ಓಪನ್ ಅಪ್ ಆಗುತ್ತೆ. ಇದೆಲ್ಲ ಮನೆಗಳು, ಫಾರ್ಮಿಂಗ್ ಲ್ಯಾಂಡ್ಸ್ ಇದೆ. ದೂರದ ಸ್ಕೈ ಸ್ಕೇಪರ್ಸ್ ಕೂಡ ಕಾಣಿಸ್ತಾ ಇದೆ ನೋಡಿ. ಎಷ್ಟೇ ಹಣ್ಣೊಂದು ಹಳ್ಳಿನೂ ಕೂಡ ಅವರು ಡೆವಲಪ್ ಮಾಡ್ತಾರೆ. ಸ್ಕೈ ಸ್ಕೇಪರ್ಸ್ ಇದ್ರೆ ಡೆವಲಪ್ಮೆಂಟ್ ಅಂತ ಹಳ್ಳ ಅಷ್ಟೇ ಅಲ್ಲ, ಜಾಬ್ ಆಪರ್ಚುನಿಟೀಸ್ ಅಂತ ಹೇಳ್ಬೋದು. ಇವ್ರು ಏನು ಗೊತ್ತಾ, ಒಂದು ಚಿಕ್ಕ ಹಳ್ಳಿನೂ ಒಳ್ಳೆ ಸಿಟಿ ಥರ ಡೆವಲಪ್ ಮಾಡಿರ್ತಾರೆ ಇವರು. ಫುಲ್ ಸ್ಕೈ ಸ್ಕೇಪರ್ಸ್ ಇರುತ್ತೆ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಇರುತ್ತೆ, ಆಫೀಸ್ ಬಿಲ್ಡಿಂಗ್ಗಳಿರುತ್ತೆ, ಮತ್ತು ಇದು ವ್ಯವಸಾಯ ಇದೇನಪ್ಪ ಫೆಸಿಲಿಟೀಸು ಅಷ್ಟು ಚೆನ್ನಾಗಿ ಕೊಟ್ಟಿರ್ತಾರೆ. ನೋಡಿದ್ರೆ ಹಳ್ಳಿ ಅಂತಲೇ ಅನ್ಸಲ್ಲ, ಸಿಟಿ ಅಂತ ಅನಿಸುತ್ತೆ. ಅದನ್ನು ಬಿಡಿ, ನಾವು ಇದೇ ಫೆಬ್ರವರಿ 11ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಈಜಿಪ್ಟ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಪಂಚದ ಅದ್ಭುತ ದ ಗ್ರೇಟ್ ಪಿರಮಿಡ್ ನೋಡ್ತೀವಿ. ಅದ್ರ ಜೊತೆಗೆ ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ನದಿ ನೈಲ್ ನದಿಯಲ್ಲಿ 3 ದಿನ 5 ಸ್ಟಾರ್ ಕ್ರೂಸ್ಗೆ ಹೋಗ್ತೀವಿ. ಅದಷ್ಟೇ ಅಲ್ಲ, ಅಸ್ವಾನ್ ಕರ್ಕೊಂಡು ಹೋಗ್ತೀವಿ, ಅಲೆಕ್ಸಾಂಡ್ರಿಯಾ ಕರ್ಕೊಂಡು ಹೋಗ್ತೀವಿ, ದ ಏನ್ಷಿಯಂಟ್ ಸಿಟಿ ಲುಕ್ಸರ್ ಕರ್ಕೊಂಡು ಹೋಗ್ತೀವಿ. ಇಷ್ಟೆಲ್ಲ ಅದ್ಭುತ ಜಾಗ ನಾವು 5 ಸ್ಟಾರ್ ಲಕ್ಸುರಿ ರೆಸಾರ್ಟಲ್ಲಿ ಉಳಿಸಿ 5 ಸ್ಟಾರ್ ಕ್ರೂಸಲ್ಲಿ ಕರ್ಕೊಂಡು ಹೋಗ್ತೀವಿ. ಅತ್ಯಂತ ಕಡಿಮೆ ಬಡ್ಜೆಟಲ್ಲಿ ಈ ಟ್ರಿಪ್ನ ಮಾಡ್ತಾ ಇದ್ದೀವಿ. ಇನ್ನೇನು ಯೋಚಿಸ್ತಾ ಇದ್ದೀರಾ? ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ, ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಈಜಿಪ್ಟ್ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಲಿಮಿಟೆಡ್ ಸ್ಲಾಟ್ಸ್ ಅಷ್ಟೇ. 5 ಸ್ಟಾರ್ ಆಲ್ ಇನ್ಕ್ಲೂಸಿವ್ ಟ್ರಿಪ್. ಬೆಂಗಳೂರಿಗೆ ಬಂದರೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬಂದ್ಬಿಡ್ತೀವಿ. ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಫೆಬ್ರವರಿ 11ನೇ ತಾರೀಕು ಈಜಿಪ್ಟ್ ನೋಡೋಕೆ ಹೋಗೋಣ. ಬ್ಯೂಟಿಫುಲ್ ಸೀನ್ರಿ ಅಲ್ಲ ಆಶಾ? ಸೊ ನಿಮ್ಗೊಂದು ಪ್ರಶ್ನೆ ಬರ್ಬೋದು ಇವಾಗ, ಏಂತಕ್ಕೆ 8 ಅವರ್ನ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಮತ್ತು ಯಾಕೆ ಫ್ಲೈಟ್ನ ಚೂಸ್ ಮಾಡ್ತಿಲ್ಲ ಅಂತ. ನಾನು ಬ್ರೇಕ್ ಡೌನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ ನಾವು ಏಂತಕ್ಕೆ ಚೇಂಜ್ ಮಾಡಿದ್ವಿ ಅಂತ. ಇವಾಗ ಇಲ್ಲಿಂದ 2100 ಕಿಲೋಮೀಟ್ರ್ ಇದೆಯಲ್ಲಪ್ಪ, ಬೇಜಿಂಗಿಂದ ಗುಲಿಗೆ 2100 ಕಿಲೋಮೀಟ್ರು. ಟ್ರೈನ್ ಜರ್ನಿ ಬಂದ್ಬಿಟ್ಟು 1.25 ಗಂಟೆಯಿಂದ 2 ಗಂಟೆ ಅಂದ್ಕೊಳ್ಳಿ. ಬೀಜಿಂಗ್ ನಮ್ಮ ಹೋಟೆಲಿಂದ ಏರ್ಪೋರ್ಟ್ಗೆ ಹೋಗಿ 2 ಅವರ್ ಆಗುತ್ತೆ. ನಂಬ್ತೀರಾ? ನಮ್ಮ ಬೆಂಗಳೂರು ಎಷ್ಟು ಟ್ರಾಫಿಕ್ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಟ್ರಾಫಿಕ್ ಇರುತ್ತೆ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಫ್ಲೈಟ್ ವೇಟಿಂಗ್ ಸಿಸ್ಟಮ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸೆಕ್ಯೂರಿಟಿ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಆರಾಮಾಗಿ ಕೂತ್ಕೊಂಡು 8 ಅವರ್ಗೆ ಏನು ತಲುಪ್ತೀವಲ್ಲ, ಫ್ಲೈಟಲ್ಲಿ ಹೋದರೆ 9 ಅವರ್ ಆಗ್ತಿತ್ತು ನಮಗೆ. ಜೊತೆಗೆ ಈ ಥರ ಸೀನಿಯರ್ ನೋಡಕ್ಕೆ ಸಿಗ್ತಿತ್ತು ನಮಗೆ. ಚೈನಾನು ನಾವು ಬರೀ ಸಿಟಿದು ಸ್ಕೈ ಸ್ಕೇಪರ್ಸು ಸಖತ್ ಟೆಕ್ನಾಲಜಿ ಅದು ಇದು ಅನ್ಕೋತೀವಿ. ಆದರೆ ಚೈನಾ ಎಷ್ಟು ದೊಡ್ಡದು ಅಂದರೆ ನಮ್ಗೆ ತುಂಬ ವ್ಯವಸಾಯದ ಲ್ಯಾಂಡ್ ಸಿಗುತ್ತೆ, ಕಾಡು ಸಿಗುತ್ತೆ, ಮರುಭೂಮಿ ಸಿಗುತ್ತೆ, ಎಲ್ಲ ಸಿಗುತ್ತೆ ಗುರು ಚೈನಾದಲ್ಲಿ. ಮತ್ತು ಜನಗಳು ಎಷ್ಟು ಒಳ್ಳೆಯವರು ಗೊತ್ತಾ, ನಮ್ಮನ್ನು ಎಸ್ಪೆಷಲಿ ನಮ್ಮ ಇಂಡಿಯನ್ಸ್ ನೋಡ್ತಿದ್ರೆ ಗಡ್ಡ ಬಿಟ್ಟಿದ್ರೆ ಮತ್ತು ಕಣ್ಣಿಗೆ ದಪ್ಪ ಇರುತ್ತಲ್ಲ ನಮ್ಮದು, ಹಿಂಗೇ ನೋಡ್ತಾ ಇರ್ತಾರೆ. ಏನು ಬಡ್ಡಿ ಮಗನ ಕಣ್ಣು ಇಷ್ಟು ದಪ್ಪ ಇದೆಯಲ್ಲ, ಏನು ಕೂದಲೆಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಲ್ಲ ಅಂತ ಬಂದ್ಬಿಟ್ಟು ಫೋಟೋ ತೆಗೆಸ್ಕೊತಾರೆ ನನ್ನ ಹತ್ರ. ಟ್ರೈನಲ್ಲೂ ಎಷ್ಟೊಂದು ಜನ ಸುಮ್ಮನೆ ಹಿಂಗೇ ಗುರಾಯಿಸ್ತಿರ್ತಾರೆ ನಮ್ಮನ್ನು, ಕರೆಕ್ಟ್ ಕಣ್ಣು ನಮ್ಮದು ಅಷ್ಟು ದಪ್ಪ ಇರುತ್ತೆ ಅಂತ. ನೋಡಿ ಇಲ್ಲಿ ವ್ಯವಸಾಯದ ಲ್ಯಾಂಡ್ಗಳು, ಎಷ್ಟು ವ್ಯವಸಾಯದ ಲ್ಯಾಂಡ್ ಇದೆ ಗೊತ್ತಾ. ಕಾಲುವೆಗಳು ನೋಡು, ಸೇಮ್ ನಮ್ಮ ಥರನೇ ಕಾಲುವೆ ಸಿಸ್ಟಮ್ಗಳು ಅಲ್ವಾ, ನೀರು ಕಾಲುವೆಗಳು. ಸ್ಪೀಡಲ್ಲಿ ಹೋಗ್ತಾ ಇದೆಯಾ ಗೊತ್ತಾಯ್ತಲ್ಲ ಅದು. ನೋಡು ಚಿಕ್ಕ ಪುಟ್ಟ ಹಳ್ಳಿಗಳು, ಪುಟಾಣಿ ಹಳ್ಳಿಗಳು, ಅಲ್ಲಿ ವ್ಯವಸಾಯದ ಲ್ಯಾಂಡ್ಗಳು ಸೇಮ್ ನಮ್ಮ ಥರನೇ. ಆದರೆ ಏನು ಗೊತ್ತಾ, ಆ ಪುಟಾಣಿ ಹಳ್ಳಿಗಳಲ್ಲಿ ರೋಡ್ಗಳು, ಬ್ರಿಡ್ಜ್ಗಳು, ಆಮೇಲೆ ಮನೆಗಳು ಇರ್ತಾವೆ ಗೊತ್ತಾ, ಅದನ್ನು ಏನು ಸಖತ್ತಾಗಿ ಕಟ್ಟಿಸ್ಕೊಂಡವ್ರು ಗೊತ್ತಾ ಇವರು. ನೋಡಿ ಒಂಥರ ಅದ್ಭುತ ಗುರು ಚೈನಾ, ವಿಚಿತ್ರ ದೇಶ. ಸೊ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಒಂದು ದೇಶಕ್ಕೆ ಬಂದಾಗ ಬರೀ ಫ್ಲೈ ಮಾಡಿಬಿಟ್ರೆ ಟೈಮ್ ಇಲ್ಲ ಅಂದರೆ ಡೆಫಿನೆಟ್ಲಿ ನಾವು ಫ್ಲೈ ಮಾಡ್ತೀವಿ. ಬಟ್ ಮತ್ತು ತುಂಬ ಚೆನ್ನಾಗಿ ಟೈಮ್ ಇದೆ, ಜೊತೆಗೆ ನಮಗೆ ಇಂಟ್ರೆಸ್ಟ್ ಇದೆ ನೋಡಬೇಕು ಅಂತ. ನಿಮಗೂ ತೋರಿಸ್ಬೇಕು ತಾನೆ ಟ್ರೈನ್ ಜರ್ನಿ ಹೇಗಿರುತ್ತೆ, ವ್ಯವಸಾಯ ಏನು ಮಾಡ್ತಾರೆ ಅಂತ. ಸೊ ನಾವು 2 ಅವರ್ ಹೋಗೋದನ್ನ 8 ಅವರ್ ತೊಗೊಂಡ್ವಿ. ಬಟ್ ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ ಜರ್ನಿನ. ಕಡೆ ಫುಲ್ ಇದೆ ಚಿನ್ನ ವ್ಯವಸಾಯದ ಲ್ಯಾಂಡು ಅಲ್ವಾ. ಅಯ್ಯೋ ಎಷ್ಟು ಸ್ಪೀಡಿಗೆ ಹೋಗುತ್ತೆ ಗುರು, ಟಕಾರ ಅಂತ ಹಂಗೆ ಕವರ್ ಆಗ್ಬಿಡ್ತದೆ. ನೋಡಿ ಫುಲ್ಲು ವ್ಯವಸಾಯದ ಲ್ಯಾಂಡು ಓಪನ್ ಆಯ್ತು ಫುಲ್. ಇಲ್ಲಿ ನೀರು ಸಿಸ್ಟಮ್ ಸಕ್ಕತ್ತಾಗಿದೆ ಕಿರಣ್, ಬರ್ತಾ ನೋಡ್ತಾ ಇದ್ನಲ್ಲ. ಚೈನಾದಲ್ಲಿ ಸಖತ್ತು ನೀರಿದೆ, ಚೆನ್ನಾಗಿದೆ ಗುರು, ಖುಷಿ ಆಯ್ತು ನನಗೆ. ಚೈನಾ ಎಷ್ಟು ಸರಿ ಬಂದರೂ ಇದು ಎಷ್ಟು ಜಾಗಗಳಿದೆ ಗೊತ್ತಾ ಚೈನಲ್ಲಿ ನೋಡೋದು, ಎಂಡೇ ಆಗಲ್ಲ. ಅದೇ ಟೂರಿಸಮ್ ನಾವು ಅನ್ಕೋತೀವಿ, ಟೂರಿಸಮ್ಗೆ ಪ್ರಾಮುಖ್ಯತೆ ಕೊಟ್ಟರೆ ದುಡ್ಡು ಬರಲ್ಲ ಅಂತ. ಇವ್ರಿಗೆ ಹೊರಗಿಂದ ಫಾರಿನರ್ಸ್ ಬಂದು ಟೂರಿಸಮ್ ಇಂಪ್ರೂವ್ ಮಾಡೋದು ಬೇಕಾಗಿಲ್ಲ, ಇವ್ರು ಲೋಕಲ್ ಜನಗಳೇ ಇವ್ರು ಟೂರಿಸಮ್ ಇಂಪ್ರೂವ್ ಮಾಡ್ತಾರೆ. ನಮ್ಮಲ್ಲೂ ಅಷ್ಟೇ, ಎಷ್ಟು ಪಾಪ್ಯುಲೇಷನ್ ಇದೆ, ಟೂರಿಸಮ್ ಜಾಗಗಳನ್ನ ಡೆವಲಪ್ ಮಾಡಿದ್ರೆ ನಮ್ಮ ಲೋಕಲ್ ಜನಗಳೇ ಬರ್ತಾರಲ್ಲ, ನಮ್ಮವರೇ, ನಮ್ಮಿಂದಲೇ ಟೂರಿಸಮಿಂದ ದುಡ್ಡು ಜಾಸ್ತಿ ಬರುತ್ತೆ. ಸ್ವಲ್ಪ ಫೆಸಿಲಿಟೀಸ್ ಅಷ್ಟೇ, ಟಾಯ್ಲೆಟ್ ಫೆಸಿಲಿಟೀಸ್ ಅಥವಾ ಏನೋ ತಿನ್ನೋ ಫೆಸಿಲಿಟೀಸ್, ಉಳ್ಕೊಳೋ ಫೆಸಿಲಿಟೀಸು ಕಮ್ಮಿ ದುಡ್ಡಿಗೆ. ಇಲ್ಲ ಜಾಸ್ತಿ ಮಾಡಿ ಅಂತ ಯಾರೂ ಕೇಳಲ್ಲ, ಎಲ್ಲರ ಕೈಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಚೆನ್ನಾಗಿರುತ್ತೆ ಟೂರಿಸಮ್ ಇಂಪ್ರೂವ್ ಮಾಡೋದು. ನಮ್ಮ ದೇಶದ ಸೌಂದರ್ಯ ನಮಗೂ ಕೂಡ ತೋರ್ಸಕ್ಕೆ ತುಂಬಾ ಖುಷಿ ಆಗುತ್ತೆ. ಇವಾಗ ಬಿಸ್ನೆಸ್ ಕ್ಲಾಸ್ಗೆ ಎಷ್ಟು ಚೆನ್ನಾಗಿ ಎಂಟ್ರಿ. ಹೌದಾ.
ಇಲ್ಲಿ ಪ್ಯಾಂಟ್ರಿ ಸರ್ವಿಸ್ ಇದೆಯಂತೆ. ಪ್ಯಾಂಟ್ರಿ ಸರ್ವಿಸಲ್ಲಿ ನಮ್ಗೆ ಏನೋ ತಿನ್ನಕ್ಕೆ ಎಲ್ಲ ಸಿಗುತ್ತೆ. ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಹೊಡ್ಕೊಂಡು ಎಲ್ಲಿದೆ ಅಲ್ವಾ ಗೊತ್ತಿಲ್ಲ. ಆರ್ಡ್ರ್ ಮಾಡಬೇಕಾ ನಾವಿಲ್ಲೇ? ಏನೋ ತಿಂತಾವ್ ಚಿನ್ನ ಇಲ್ಲೇ ಕೂತ್ಕೊಂಡು. ನಿಂತ್ಕೊಂಡವ್ರೆ ಸ್ವಲ್ಪ ಜನ. ಗೊತ್ತಿಲ್ಲ, ರಿಸರ್ವ್ ಮಾಡಿಲ್ಲ ಅಂದರೆ ಸೀಟ್ ನಿಂತ್ಕೊಬೇಕು. ಇದು ಫುಲ್ಲು ಸೆಕೆಂಡ್ ಕ್ಲಾಸ್ ಸೆಕ್ಷನ್ನು, 5 ಸೀಟರು. ನೋಡಿ ನಿಮಗೆ ಎಲ್ಲರೂ ಜನಗಳು ಏನಾದರೂ ಫ್ರೀ ಸೀಟ್ ಇರೋದು ಕಾಣಿಸ್ತಾ ಇದೆಯಾ ಅಂತ. ಎಲ್ಲ ಕಂಪ್ಲೀಟ್ ಫಿಲ್ ಆಗಿಬಿಟ್ಟಿದೆ, ಎಲ್ಲೂ ಖಾಲಿ ಕಾಣಿಸ್ತಲ್ಲ ನಿಮ್ಗೆ ಸೀಟ್ಗಳು. ಟ್ರೈನ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಫಿಲ್ಡು. ಸೆಕೆಂಡ್ ಕ್ಲಾಸು ಚೆನ್ನಾಗಿದೆ ಕೇಳೋಣ, ನಾಟ್ ಬ್ಯಾಡ್. ಅದು ಕಮ್ಮಿ ಜಾಗ ಅಷ್ಟೇ. ಒಂದು ಸೀಟ್ ಖಾಲಿ ಇಲ್ವಲ್ಲ ಆಶಾ? ಒಂದು ಸೀಟ್ ಖಾಲಿ ಇಲ್ಲ, ಕಂಪ್ಲೀಟ್ ಫಿಲ್ ಆಗಿದೆ. ಎಷ್ಟು ಜನ ಟ್ರಾವೆಲ್ ಮಾಡ್ತಾರೆ ಅಂತ ನಿಮ್ಗೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಇದು ಪ್ಯಾಂಟ್ರಿ ಸರ್ವಿಸು. ಇಲ್ಲಿ ನಮಗೆ ಜ್ಯೂಸು, ಫ್ರೂಟು ಎಲ್ಲ ಸಿಗುತ್ತೆ, ತಿನ್ನೋಕ್ಕೂ ಸಿಗುತ್ತಿಲ್ಲೇ. ಅದೇನೋ ಚೆನ್ನಾಗಿದೆ, ಅದು ಚೆನ್ನಾಗಿದೆ ಚಿನ್ನು ಅಲ್ವಾ? ಇದು ಚಿಕನ್ನು ಪಕ್ಕ. ಚಿಕನ್ನಾ? ಫಸ್ಟ್ ಟ್ರಾನ್ಸ್ಲೇಟ್ ಮಾಡಿ ನೋಡ್ತಾ ಇದೀನಿ, ಮೆನು ಕೊಟ್ಟು ಟ್ರಾನ್ಸ್ಲೇಟ್ ಮಾಡಿ ನೋಡ್ತಾ ಇದ್ದೀನಿ. ಕಿರಣಂಗೆ ಪಾಪ ಬರ್ಗರ್ ತಿಂದು ಹೊಟ್ಟೆ ತುಂಬಲಿಲ್ವಂತೆ. ಆ್ಯಕ್ಚುಲಿ ಇಷ್ಟೇ ಕೊಟ್ಟಿದ್ರು ಪಾಪ ಕಿರಣಂಗೆ ಬರ್ಗರು. ಅದಕ್ಕೊಂದು ಸ್ವಲ್ಪ ಇನ್ನೊಂದು ಐಟಮ್ ತೊಗೊಂಡು ಒಂದು ಕಾಫಿ ತೊಗೊಂಡು ಹೋಗೋಣ ಇವಾಗ. ಏನೋ ಸಿಗ್ತಾ ಚಿನ್ನ ತಿನ್ನೋಕ್ಕೆ? ಎಲ್ಲ ಖಾಲಿ ಆಗಿಬಿಟ್ಟಿದೆ ಚಿನ್ನ, ಲಂಚ್ ಟೈಮಲ್ಲೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಕೊಟ್ಟರು ಒಂದು ಚಿಕನ್ ಕೊಡಿ ಅಂದರೆ ಒಂದು ಫ್ರೋಸನ್ ಚಿಕನ್ ಬರುತ್ತೆ ಗೊತ್ತಾ, ಅದನ್ನು ಕೊಟ್ಟರು ಬಿಸಿ ಮಾಡ್ಕೊಂಡು ಕೊಡ್ಲಾ ಅಂತ. ಅದು ಫುಲ್ಲು ಮೂಡೆಲ್ಲ ಬಿಡಿಸ್ಕೊಂಡು ತಿನ್ಬೇಕು, ಆಗಲ್ಲಮ್ಮ. ಜಸ್ಟ್ ಒಂದು ಕಾಫಿ ಕೊಡೋದು ತೊಗೊತಾ ಇದ್ದೀನಿ. ಆ್ಯಕ್ಚುಲಿ ಪ್ರೈಸ್ ಜಾಸ್ತಿ ಇಲ್ಲ ಚಿನ್ನ, ಕಮ್ಮಿನೇ ಇದೆ ಟ್ರೈನ್ ನಾರ್ಮಲ್. ಸ್ಟೇಷನ್ಗೆ. ಹೌದು ಹೌದು. ಏನು ತಗೊಳ್ತಾ ಇದೆಯಾ? ಕಾಫಿ ಅದು ಏನಿಲ್ಲ, ಪೌಡರ್ ಮಿಲ್ಕ್ ಮತ್ತು ಇದು ಇನ್ಸ್ಟೆಂಟ್ ಕಾಫಿ ಥರ. ಎಲ್ಲ ಸೋಲ್ಡ್ ಔಟ್ ಆಗಿದೆಯಲ್ಲ. ಅಕ್ಕ ಕೆಲಸ ಮಾಡ್ತಾರಲ್ಲ. ಆ್ಯಕ್ಚುಲಿ ಚೈನಾದವ್ರು ಸಖತ್ ಕೆಲಸ ಮಾಡ್ತಾರೆ ಗುರು. ಅಕ್ಕ ಕೂತ್ಕೊಂಡೇ ಕೆಲಸ ಮಾಡ್ತಾವಳೆ. ಮೊಟ್ಟೆ ಬೇಕಾ ಕೇಳೋ ತಿನ್ನಕ್ಕೆ? ಹಾಂ, ಮೊಟ್ಟೆ ಇದು ತಿನ್ನೋದು ಬಾಯ್ಲ್ಡ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ತಿನ್ನಕ್ಕೆ ಚೆನ್ನಾಗಿರುತ್ತೆ. ಅಕ್ಕ ಕಾಫಿನೂ ಬಿಸಿ ಮಾಡಿಕೊಡ್ತಾ ಅವ್ರೆ, ಚೆನ್ನಾಗಿರುತ್ತೆ ಗುರು ಪ್ಯಾಂಟ್ರಿ ಸರ್ವಿಸಸ್ ಎಲ್ಲ. ಇಲ್ಲಿ ಏನೇನೋ ಸ್ನ್ಯಾಕ್ಸ್ ಇದೆ ನೋಡಿ ಅಷ್ಟೇ, ನೀನು ಹಿಂದೆ ಅಲ್ವಾ? ಜ್ಯೂಸ್ಗಳು, ನೀರು ಬಾಟ್ಲುಗಳು ಎಲ್ಲ ಇದೆ. ಸಖತ್ ದೊಡ್ಡದಿದೆ ಗುರು ಬೋಗಿ. ನೋಡಿ ನಾವು ಅನ್ಕೋತೀವಿ ಎಷ್ಟು ದೊಡ್ಡದಿದೆ. ಒಟ್ಟು 16 ಬೋಗಿ ಏನೋ ಇದೆ ಈ ಟ್ರೈನಲ್ಲಿ ಅಲ್ವಾ? 16 ಬೋಗಿ ಇತ್ತು. ಆದರೆ ಸೆಕೆಂಡ್ ಕ್ಲಾಸ್ ಜಾಸ್ತಿ, ಫಸ್ಟ್ ಕ್ಲಾಸ್ ಬೋಗಿ ಬರೀ ಒಂದೇ ಇದ್ದಿದ್ದು, ಬಿಸ್ನೆಸ್ ಕ್ಲಾಸ್ದು ಬರೀ 4-5 ಸೀಟ್ಸ್ ಅಷ್ಟೇ ಇದ್ದಿದ್ದು. ನನಗೇನು ಆಶ್ಚರ್ಯ ಅಂದರೆ ಇಷ್ಟು ಬುಲೆಟ್ ಟ್ರೈನ್ ಇದೆ ಅಲ್ವಾ ಇವರು, ಎಷ್ಟು ಫ್ರೀಕ್ವೆನ್ಸಿ ಹೆಂಗೆ ಗೊತ್ತಾ, ಹಾಫ್ ಆನ್ ಅವರ್ಗೊಂದ್ಸತಿ 1 ಅವರ್ಗೊಂದ್ಸತಿ ಬುಲೆಟ್ ಟ್ರೈನ್ ಇರ್ತವೆ. ಆ ಎಲ್ಲ ಬುಲೆಟ್ ಟ್ರೈನು ಇಷ್ಟು ಫಿಲ್ ಔಟ್ ಆಗಿದೆ ಅನ್ನೋ ಲೆಕ್ಕ ಹಾಕಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಟ್ರಾವೆಲ್ ಮಾಡ್ತಾರೆ, ಎಷ್ಟು ಜನ ಸರ್ವಿಸ್ನ ಯೂಸ್ ಮಾಡ್ತಾರೆ ಅಂತ. ಸುಮ್ಮನೆ ಬಿಟ್ಬಿಡಲ್ಲ ಅವರು, ಅಷ್ಟಿಲ್ದರೆ ಇಷ್ಟೊಂದು ಇನ್ವೆಸ್ಟ್ ಮಾಡಿ ಬಿಡಲ್ಲ ಅಲ್ವಾ. ನಾವು ಈ ಟ್ರೈನಿಗೆ ಬರೋಬ್ಬರಿ ಕೊಟ್ಟಿರೋದು 19,000 ರೂಪಾಯಿ. ನನ್ನ ಆಶೆ ಇಬ್ರಿಗೂ ಸೇರಿಸಿ 38,000 ರೂಪಾಯಿ ಆಯಿತು. ಆದರೆ 19,000 ರೂಪಾಯಿ ಒಬ್ಬರಿಗೆ, ಅದು ಫಸ್ಟ್ ಕ್ಲಾಸ್ಗೆ. ಸೆಕೆಂಡ್ ಕ್ಲಾಸ್ಗೆ 11,000 ರೂಪಾಯಿ, ಬಿಸ್ನೆಸ್ ಕ್ಲಾಸ್ಗೆ 28,000 ರೂಪಾಯಿ ಒಬ್ರಿಗೆ. ಹಾಂ, 11,000 ರೂಪಾಯಿ, 19,000 ರೂಪಾಯಿ, 28,000 ರೂಪಾಯಿ. ಇವಾಗ ನೋಡ್ಕೊಂಬಂದ್ರಲ್ಲ, ಇದೆಲ್ಲ ಬಂದ್ಬಿಟ್ಟು ಸೆಕೆಂಡ್ ಕ್ಲಾಸು. ನಾವು ಕೂತಿದ್ದು ಫಸ್ಟ್ ಕ್ಲಾಸು. ಬಿಸ್ನೆಸ್ ಕ್ಲಾಸ್ ಸ್ಟಾರ್ಟಿಂಗಲ್ಲಿ ತೋರಿಸಿದ್ವಿ ನೋಡಿ, ಒಂದು ಚಿಕ್ಕ ವೀಡಿಯೋ ಲಾಕ್ ಮಾಡ್ಕೊಂಡ್ಬಿಡ್ತಾವ್ರು, ಯಾರು ತೋರ್ಸೋಕ್ಕೆ ಬಿಡ್ತಾಯಿಲ್ಲ ಅವರು. ಸೊ ಅದು ಬಿಟ್ಟರೆ ಪರವಾಗಿಲ್ಲ ಗುರು. 2,100 ಕಿಲೋಮೀಟ್ರಿಗೆ ಏನು ಮಾಡ್ತಾರೆ ಚಿನ್ನ? ನಿಮ್ಮ ಅಕ್ಕ ಕೊಟ್ರ ಚೆನ್ನಾಗಿ ಮಾಡ್ಕೊಡ್ತಾರೆ ಗೊತ್ತಾ, ಅದು ಸೋಸಿ ನೀಟಾಗಿ ಕೊಡ್ತಾ ಇದ್ದಾರೆ ಪಾಪ ಅಕ್ಕ. ಫಿಲ್ಟರ್ ಕಾಪಿನ ಅದು ಕ್ಯೂಟ್ ಆಗಿದ್ದಾಳೆ ಆ್ಯಕ್ಚುಲಿ. ಹೌದು. ಬಂದರು ಚಿನ್ನು. ಶಶೆ ಆ್ಯಂಡ್ ದಿಸ್ ಒನ್ ಆಲಿಪೆ ಹಾಕೊಂಡು ಉಚ್ತಾ ಇರೋದು ಎಲ್ಲ ಕಡೆ ಕಿರಣ. ಆಮೇಲೆ ಬಿಲ್ ನೋಡಿದಾಗ ಗೊತ್ತಾಗೋದು ನಮ್ಗೆ ಎಷ್ಟು ಕೊಟ್ಟು ಖರ್ಚು ಮಾಡಿದ್ದೀವಿ ಅಂತ. ಈ ಒಂದು ಅಡ್ವಾಂಟೇಜ್ ಏನಿದೆ ಬುಲೆಟ್ ಟ್ರೈನಲ್ಲಿ, ಸೀಟ್ಗಳು ಖಾಲಿ ಆದರೆ ಸ್ಟ್ಯಾಂಡಿಂಗ್ ಸೀಟ್ಸ್ ಕೊಡ್ತಾರೆ, ಅದು ಸೆಕೆಂಡ್ ಕ್ಲಾಸಲ್ಲಿ ಮಾತ್ರ. ಸೊ ಸೀಟ್ಗಳು ಖಾಲಿ ಆಗಿದ್ರು ನಿಂತ್ಕೊಂಡು ಹೋಗೋ ಟ್ರೈನಲ್ಲಿ ಹೋಗ್ಬೋದು, ಯಾಕಂದರೆ ಸೇಮ್ ಪ್ರೈಸು, ಏನು ಕಮ್ಮಿ ಪ್ರೈಸ್ ಇಲ್ಲ. ಆದರೆ ಸೀಟ್ಸ್ ಖಾಲಿ ಇರಲ್ಲ ಅಷ್ಟೇ. ಏನಿಲ್ಲ, ಕೊಟ ಫುಲ್ಲು ಎಣ್ಣೆ ವಾಸನೆ ಗುರು ಎಲ್ಲ ಕಡೆ. ಸೆಕೆಂಡ್ ಕ್ಲಾಸೇ ಚಂದ ಚಿನ್ನು ಅಂತಾರ, ಫುಲ್ ಎಣ್ಣೆ ವಾಸನೆ ಎಲ್ಲ ಎಲ್ಲ ಫುಲ್ ಕುಡಿದ್ಬಿಟ್ಟವ್ರೆ. ನಾವು ಸೆಕೆಂಡ್ ಕ್ಲಾಸಲ್ಲೂ ತಿರುಗಾಡಿದ್ದೀವಿ, ಸ್ಲೀಪರ್ಲ್ಲೂ ಹೋಗಿದ್ದೀವಿ, ಫಸ್ಟ್ ಕ್ಲಾಸಲ್ಲೂ ಹೋಗಿದ್ದೀವಿ, ಬಿಸ್ನೆಸ್ ಕ್ಲಾಸಲ್ಲಿ ಹೋಗಿಲ್ಲ ಚಿನ್ನು, ಸ್ವಲ್ಪ ಜಾಸ್ತಿನೇ ಅಲ್ವಾ. ಫೈನಲ್ ಆಗಿ 8 ಅವರ್ ಜರ್ನಿ ಆದಮೇಲೆ 2,100 ಕಿಲೋಮೀಟರು ದಾಟಿ ಬೀಜಿಂಗಿಂದ ಗುಲಿಯಾನ್ ಬಂದು ತಲುಪಿದ್ದೀವಿ. ಈಗ ಹೆಂಗಿತ್ತು ಜರ್ನಿ?
ಆ್ಯಕ್ಚುಲಿ ಹೋಗಿದ್ದು ಗೊತ್ತಾಗಲಿಲ್ಲ. ಒಂದು ಗಂಟೆ 2 ಗಂಟೆ ಆರಾಮಾಗಿ ಟೈಮ್ ಸ್ಪೆಂಡ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಆಮೇಲೆ ಒಂದು 2 ಅವರ್ ಕೋಳಿ ನಿದ್ದೆ ಮಾಡ್ಕೊಂಡ್ವಿ. ಆಮೇಲೆ ಹೋಗಿ ಕೆಫೆಟೇರಿಯಾ ಹೋಗಿ ಕುಡ್ಕೊಂಡು ಕಾಫಿ ಕುಡ್ಕೊಂಡು ಟೈಮ್ ಸ್ಪೆಂಡ್ ಆಗಿದ್ದು ನಿಜವಾಗ್ಲೂ ಗೊತ್ತಾಗಲಿಲ್ಲ. ಸೀನ್ರಿ ಅಂತೂ ಸೂಪರ್ ಆಗಿತ್ತು. ಆದರೆ ಒಂದೇನು ಅಂದರೆ ಚೈನಾ ಟ್ರೈನ್ಗಳಲ್ಲಿ ಜನಗಳು ಜೋರಾಗಿ ಮ್ಯೂಸಿಕ್ ಹಾಕಿರ್ತಾರೆ, ಜೋರಾಗಿ ಮಾತಾಡ್ತಾ ಇರ್ತಾರೆ, ಕೆಮ್ತಾ ಇರ್ತಾರೆ. ಯುರೋಪಿಯನ್ ಟ್ರೈನ್ಸ್ಗೂ ಚೈನಾ ಟ್ರೈನ್ಗೂ ಸಖತ್ ಡಿಫ್ರೆನ್ಸ್ ಇದೆ. ಅಂದರೆ ನೀವು ತೋರಿಸಿರೋ ಒಂದು ಟ್ರೈಲರ್ ಸೆಕೆಂಡ್ ಕ್ಲಾಸಲ್ಲಿ ಸಖತ್ ಗಜ್ಜಿ ಬಿಜಿ ಇತ್ತು. ಬಟ್ ಫಸ್ಟ್ ಕ್ಲಾಸಲ್ಲಿ ಓಕೆ, ಒಂದೇ ಬೋಗಿ ಫಸ್ಟ್ ಕ್ಲಾಸು, ಮಿಕ್ಕಿದೆಲ್ಲ ಸೆಕೆಂಡ್ ಕ್ಲಾಸು. ಎಕ್ಸಾಕ್ಟಾಗಿ ಅವ್ರು ಕೊಟ್ಟಿರೋ ಪ್ರಕಾರ 4:59 ರೀಚ್ ಆಗಬೇಕಾಗಿತ್ತು. 1 ನಿಮಿಷ ಲೇಟು ಅಲ್ವಾ? ಬೇಗ ಬಿಟ್ರಪ್ಪ 1 ನಿಮಿಷ ಬೇರೆ. ವೆಲ್ಕಮ್ ಟು ಗುಲಿಯಾನ್. ವೆಲ್ಕಮ್ ಟು ಗುಲಿಯಾನ್. ಹಲೋ. ಪುಟಾಣಿ ಹಳ್ಳಿ ಇದು. ಹಳ್ಳಿನ ಟೌನ್ ಅಂತ ಇನ್ನೂ ಗೊತ್ತಿಲ್ಲ, ಮುಂದೆ ಹೋದರೆ ಗೊತ್ತಾಗುತ್ತೆ ನಮಗೂ. ಆದರೆ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ಅಂತೂ ನಮಗೆ ಗೊತ್ತಾಗಿದ್ದು ಇದೊಂದು ಚಿಕ್ಕ ಹಳ್ಳಿ. ನೇಚರ್ಗಿಂತ ತುಂಬಾ ಫೇಮಸ್. ಚೈನಾದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ನೇಚರ್ ಇದೆ ಅಂತ ಹೇಳಿದ್ರೆ ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಕಡೆಯಿಂದ ಒಂದು ಕಡೆ ಬರೋಕ್ಕೆ 8 ಅವರ್ ತೊಗೊಂಡಿದ್ದೀವಿ. ಏನೇನಿದೆ, ಏನೇನು ಕಾದಿದೆ ಗುಲಿಯನ್ ಅಂದರೆ ನೋಡೋಣ ಬನ್ನಿ. ಆ್ಯಕ್ಚುಲಿ ಟ್ರೈನ್ ಸ್ಟೇಷನ್ ಅಷ್ಟು ದೊಡ್ಡದಿಲ್ಲ, ಟ್ರಾನ್ಸ್ಫರ್ಸ್. ಸೊ ಒಂದು ಕಡೆಯಿಂದ ಬಂದು ಇನ್ನೊಂದು ಕಡೆ ಟ್ರೈನ್ ತೊಗೊಬೇಕು ಅಂದರೆ ಆ ಟ್ರಾನ್ಸ್ಫರ್ಗೆ ಹೋಗ್ಬೋದು. ನಾವೀಗ ಎಕ್ಸಿಟ್ ಆಗ್ತಾ ಇದ್ದೀವಿ ಅಷ್ಟೇ. ಪ್ಲ್ಯಾಟ್ಫಾರ್ಮ್ ಇಳಿದ್ವಿ, ಇವಾಗ ಎಕ್ಸಿಟ್ ಆಗ್ಬೇಕಾದ್ರೆ ಇಲ್ಲಿ ಪಾಸ್ಪೋರ್ಟ್ ಸ್ಕ್ಯಾನ್ ಮಾಡೋದು ಜ್ಞಾಪಕಿದೆ. ಪಾಸ್ಪೋರ್ಟ್ ಸ್ಕ್ಯಾನ್ ಮಾಡಬೇಕಿಲ್ಲಿ ಎಕ್ಸಿಟ್ ಆಗ್ಬೇಕಾದ್ರೆ ಕೂಡ. ಪಾಸ್ಪೋರ್ಟ್ ಎಲ್ಲ ಕಡೆ ಇಟ್ಟು ಹೊಸ ಪಾಸ್ಪೋರ್ಟ್ ಆಲ್ರೆಡಿ ಹಳೆ ಪಾಸ್ಪೋರ್ಟ್ ಆದಂಗೆ ಆಗ್ಬಿಟ್ಟಿದೆ. ಪೇಜಸ್ ಎಲ್ಲ ಒಂಥರ ಆಗ್ಬಿಟ್ಟಿದೆ ಆಲ್ರೆಡಿ. ಏನಂದರೆ ಅಲ್ಲಿ ನಮ್ಮದು ಡಿಟೆಕ್ಟೇ ಆಗಲ್ಲ, ಅದು ಡಿಸೈನ್ ಆಗಿರುತ್ತೆ ಬರೀ ಲೋಕಲ್ ಲೆನ್ಸ್ಗೆ ಮಾತ್ರ. ಈ ಸಿಸ್ಟಮ್ ಏನಿದೆಯಲ್ಲ, ಈ ಸಿಸ್ಟಮಲ್ಲಿ ನಮ್ಮದೆಲ್ಲ ಫೀಡ್ ಆಗಿರುತ್ತೆ ಅನಿಸುತ್ತೆ. ಅಲ್ಲಿ ನಾನು ಕೊಟ್ಟೆ ನನ್ನ ಟಿಕೆಟು ಫೇಲ್ಡ್ ಅಂತ ಬಂತು. ಸೊ ಅದು ಬರೀ ಲೋಕಲ್ ಲೆನ್ಸ್ಗೆ ಮಾತ್ರ. ಲೋಕಲ್ ಚೈನೀಸ್ ID ಕಾರ್ಡ್ ಇರಬೇಕು. ಏನಿದು ಟ್ರೈನ್ ಸ್ಟೇಷನ್ ಇಷ್ಟು ಪುಳಾರಿ, ಚಿಕ್ಕ ಟ್ರೈನ್ ಸ್ಟೇಷನ್ ಗುರು. ಕ್ಯಾಮ್ರಾಗಳು ನೋಡಿ ಬಂದ ತಕ್ಷಣ ಎಕ್ಸಿಟ್ ಆಗಿದ ತಕ್ಷಣ ಅಲ್ವಾ, ಇವರು ನಮ್ಮ ಫೇಸ್ ಡಿಟೆಕ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಫೇಸ್ ಡಿಟೆಕ್ಟ್ ಮಾಡಿಕೊಂಡು ನಾವು ಇಡೀ ಚೈನಾದಲ್ಲಿ ಎಲ್ಲೇ ಓಡಿದ್ರು AI ಮೂಲಕ ನಮ್ಮ ಫೇಸ್ನ ಟ್ರ್ಯಾಕ್ ಮಾಡಿಬಿಟ್ಟು ನಾವು ಎಲ್ಲೇ ಇದ್ದು ನಮ್ಮನ್ನು ಟ್ರ್ಯಾಕ್ ಮಾಡೋ ತಾಕತ್ತಿದೆ ಚೈನಾದವ್ರಿಗೆ. ಒಂದು ಹೊಸ ಸಿಟಿಗೆ ಬಂದು ಟ್ಯಾಕ್ಸಿ ಸರ್ವಿಸ್ ಹುಡ್ಕೋದೇ ಒಂದು ಸಾಹಸ. ಅಲ್ಲಿ ಆಶಾ ಇಲ್ಲಿ ನೋಡಿ, ಇದ್ ಕಡೆ ಪ್ಯಾನ್ ಮಾಡು. ನಾವು ಅನ್ಕೊಂಡು ಚಿಕ್ಕ ರೈಲ್ವೆ ಸ್ಟೇಷನ್ ಅಂತ. ಆ್ಯಕ್ಚುಲಿ ನಮ್ಮ ಪ್ಲ್ಯಾಟ್ಫಾರ್ಮ್ ಇಳಿದ ತಕ್ಷಣ ಎಕ್ಸಿಟ್ ಕೊಟ್ಟರು. ನಾವು 5 ಗಂಟೆ ಕರೆಕ್ಟಾಗಿ ಇಳಿದ್ವಾ. ಅಲ್ಲಿ ನೋಡಿ, ಇಲ್ಲಿ 5:15 ಆಲ್ರೆಡಿ ಎಕ್ಸಿಟ್ ನಾವು. ಅದು ಎಷ್ಟು ದೊಡ್ಡ ರೈಲ್ವೆ ಸ್ಟೇಷನ್ ಇದು. ನಾನು ಯಾವುದೋ ಚಿಕ್ಕದು ಅಂದ್ಕೊಂಡಿದ್ದೆ. ಹಲೋ ಚೆನ್ನಾಗಿರ್ತಾರೆ ಚೈನೀಸ್ ಹುಡುಗರು. ಚಿಕ್ಕ ಹುಡುಗರು ಏನೋ ಗೊತ್ತೇ ಆಗಲ್ಲ ಗುರು, ಇಷ್ಟೇ ಇರ್ತಾರೆ. ನಾವೇಂತಕ್ಕೆ ಬಂದಿದ್ದೀವಿ ಗೊತ್ತಾ ಗುಲಿಯನ್ಗೆ? ಒಂದು ಟ್ರೈಲರ್ ತೋರಿಸ್ಲಾ? ನೋಡಿಲಿ, ಈ ಥರ ಜಾಗ ತೋರ್ಸೋಕ್ಕೆ. ಬ್ಯೂಟಿಫುಲ್ ಜಾಗ ಇದೆ. ಫಸ್ಟ್ ಬನ್ನಿ ಹೋಗಿ ಹೋಟೆಲ್ಗೆ ಚೆಕ್ ಇನ್ ಆಗೋಣ. ಇಲ್ಲಿಂದ ನಮ್ಮ ಹೋಟೆಲ್ ರೂಮ್ ಬರೀ 18 ನಿಮಿಷ 5 ಕಿಲೋಮೀಟರ್ ಅಷ್ಟೇ. ಹೋಗಿ ಫಸ್ಟ್ ಚೆಕ್ ಇನ್ ಆಗಿಬಿಡೋಣ. ಟಯರ್ಡ್ ಅಂತೂ ಆಗಿಲ್ಲ ಗುರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಫ್ಲೈಟಲ್ಲಿ ಹೋದರೆ ಟಯರ್ಡ್ ಆಗುತ್ತೆ. ಇದು ಟ್ರೈನಲ್ಲಿ ಆರಾಮಾಗಿ ಸೀಟ್ ದೊಡ್ಡದಾಗಿತ್ತಲ್ಲ, ಆರಾಮಾಗಿ ಕುತ್ಕೊಂಡಿದ್ವಿ. ಆಶಾ ಖುಷಿಯಾಗಿದ್ದಾಳೆ. ನನಗೆ ಇಲ್ಲಿ ಟ್ಯಾಕ್ಸಿ ಸಿಗುತ್ತೋ ಇಲ್ಲೋದೇ ಅನ್ನೋ ಡೌಟು. ಬಸ್ ಸ್ಟೇಷನ್ನು ದೀದಿ ಸ್ಟ್ರೈಟು. ಏನಕ್ಕ ದೀದಿ ಈ ಹಳ್ಳಿಯವರೇ ಒಂಥರ ಗುರು. ಇನ್ನು ನಿಮ್ಗೆ ಜ್ಞಾಪಕಿದ್ಯಾ, ನಾವು ಲಾಸ್ಟ್ ಟೈಮ್ ಯಾವುದೊಂದು ಹಳ್ಳಿಗೆ ಹೋಗಿದ್ವಿ, ಅಲ್ಲಿ ತಾತ ಅಜ್ಜಿಗೆ ಜಗಳ ತಂದಿಕ್ಬಿಟ್ಟಿದ್ದ ಕಿರಣ. ಅಜ್ಜಿ ಸೂಪರ್ವೈಸರು ಕೊಡ್ಬಾರ್ದಂತ ಅಜ್ಜಿ. ಅಜ್ಜಿ ಸೈಲೆಂಟ್ ಆಗಿ ಇಸ್ಕೊತಾರ. ತಾತಂಗ್ ದಮ್ ಕೊಡ್ಬೇಕಂತ ಬೈಸ್ಕೊಂತ ಅಜ್ಜಿ ಕೈಲಿ ಪಾಪ ಜಗಳ ಆಡ್ಸ್ಬಿಟ್ವಲ್ಲ ಅವ್ರನ್ನ. 8 ಅವರ್ ಜರ್ನಿ ಬಂದಿರೋದಕ್ಕೆ ತಲೆನೋವ್ತಾ ಇರೋದಕ್ಕೆ ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ. ಆದರೆ ಇವ್ರೇನು ಇಷ್ಟು ಬೇಗ ಊಟಕ್ಕೆ ರೆಡಿ ಆಗ್ಬಿಟ್ಟವ್ರ? ಅದು ಅನ್ನಂತೆ ಚಿನ್ನು, ಇದು ಮೋಮೋಸು ಅಷ್ಟೇ. ಹಳ್ಳಿಯಲ್ಲೆಲ್ಲ ಅಷ್ಟೇ. ಇನ್ನೆಷ್ಟಿರುತ್ತೆ? ಕಾಫಿ ಸಿಗ್ತಾ ಇದೆಯಾ? ಕಣ್ಣು ಕಾಣಿಸ್ತಿದ್ಯಾ ಕಾಫಿ ಏನಾದ್ರು ನಿನಗೆ? ಕಾಫಿ ಇಲ್ಲೇ ಇದೆಯಲ್ಲಮ್ಮ, ಡ್ರೀಮ್ ಕಮ್ ಟ್ರೂ. ಇಲ್ಲೇ ಸಿಕ್ತು. ಅಲ್ಲ ನೋಡಿಲಿ, ಡ್ರೀಮ್ ಕಮ್ ಟ್ರೂ. ಹಲೋ Cappuccino. ಒಂದು ಕ್ಯಾಪಿಚಿನೋ, ಒಂದು ಅಮೆರಿಕಾನೋ. ನಿನ್ಗೆ ಯಾವ ಚಿನ್ನು? ಕೊಕೊನಟ್ ಲಾಟೆ.
coconut here. Coconut latte hot? Hot. Hot, yeah, one. And can I see the menu? This one. Yeah. ಯಾವ್ದು ಗುರು ನಂಗೆ ಅರ್ಥ ಆಗಲ್ಲ ಗುರು ನನಗೆ. Coconut latte 2. Coconut 2. Okay. Okay. Hot. Hot. Here. Yeah. Yeah. ಏನೋ ಚಿರು ಸಖತ್ ದೊಡ್ಡದು ಕೊಡ್ತಾರೆ ಇವರು. ಅಲ್ವಾ ಒಂದು ಬಂಡಿ ಕೊಡ್ತಾರೆ ಇವರು. ಏನು ಗೊತ್ತಾ, ದೊಡ್ಡ ದೊಡ್ಡ ಸಿಟೀಸ್ ಬೇಜಿಂಗ್ ಆಗಿರ್ಬೋದು, ಶಾಂಘೈ ಆಗಿರ್ಬೋದು, ಅದೆಲ್ಲ ಇಂಗ್ಲೀಷ್ಗಿಂತ ಪೀಪಲ್ ಅಷ್ಟು ವೆಲ್ಕಮಿಂಗ್ ಇರಲ್ಲ. ಅದೇ ಎಲ್ಲ ಮೆಟ್ರೋಪಾಲಿಟನ್ ಸಿಟಿಲೂ ನೋಡಿ ಬಂದ ತಕ್ಷಣ ಎಷ್ಟು ಚೆನ್ನಾಗಿ ಅವ್ರು ಕರೆದ್ಬಿಟ್ಟು ಅವ್ರು ಅರ್ಥ ಆಗಿಲ್ಲ ಅಂತ ಕೂಡ ಅವ್ರು ಟ್ರೈ ಮಾಡ್ತಾರೆ ಇದು ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಹಳ್ಳಿಗಳಿಗೆ ಸ್ವಲ್ಪ ಇಡನ್ ಟೌನ್ಗಳಿಗೆ ಹೋಗಿ ನಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ 36 ಯುವಾನ್ ಅಂದರೆ ಹೆಚ್ಚು ಕಮ್ಮಿ 250 ರೂಪಾಯಿ, 400 ರೂಪಾಯಿ. 400 ರೂಪಾಯಿ. ಓಕೆ, 400 ರೂಪಾಯಿ ಆಯ್ತು 2 ಕಾಫಿಗೆ. ಬಟ್ ಅವ್ರು ಕೊಡೋ ಕ್ವಾಂಟಿಟಿ ಇವತ್ತು ರಾತ್ರಿ ಕುಡಿದು ಬೆಳಗ್ಗೆ ಕುಡಿದು ಮಧ್ಯಾಹ್ನಕ್ಕೂ ಹಿಡ್ಕೊಬೋದು, ಅಷ್ಟು ದೊಡ್ಡ ಕ್ವಾಂಟಿಟಿ ಕೊಡ್ತಾರೆ. ಹಿಂಗಿದೆ ಚಿನ್ನ ಕಾಫಿ. ಇವ್ರು ಏನು ಗೊತ್ತಾ ಪಾಪ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡ್ತಾರೆ, ಆಮೇಲೆ ಕಪ್ ಮುಚ್ಕೊಟ್ಬಿಡ್ತಾರೆ. ಡಿಸೈನ್ ಮಾಡಿ ಉಪಯೋಗ ಏನು ಕೊಡ್ದು ನೋಡೋಣ. 200 ರೂಪಾಯಿ ಈ ಕಾಫಿ ಚೈನಾಗೆ ಜಾಸ್ತಿ ಚಿನ್ನು. ಓ ಸಖತ್ ಸ್ಟ್ರಾಂಗ್ ಆಗಿದೆ. ಸಕ್ಕರೆ ಹಾಕೋಬೇಕು, ಸಕ್ಕರೆ ಹಾಕಿಲ್ಲ. ಡು ಯು ಹ್ಯಾವ್ ಶುಗರ್? ಯಾ. ಚೆನ್ನಾಗಿದೆ. 3. Wow. ಚಿನ್ನ ಶುಗರ್ ಕಾನ್ಸೆಪ್ಟ್ ಇಲ್ಲ ಅಲ್ವಾ? ಜಾಸ್ತಿ ಶುಗರ್ ಕುಡಿಯಲ್ಲ, ಇಟ್ಟಿರಲ್ಲ. ಹೊಸಬ್ರು. ಮುಚ ಗ್ರಾಸಿಯಸ್ ಅಲ್ಲಿ ಬಂತು ಚಿನ್ನನಿಗೆ ಇವಾಗ. ಕಿರಣಗೆ ಸ್ಪ್ಯಾನಿಷ್ ಮಾತಾಡ್ಬಿಟ್ಟ. ಅವ್ಳು ಸ್ಪ್ಯಾನಿಷ್ ಥರ ಅವಳೋದಕ್ಕೆ. ಇವಾಗ ಹೋಗ್ಬಿಟ್ಟು ಊಬರ್ ತಗೊಂಡು ಹೋಟೆಲ್ಗೆ ಹೋಗ್ಬೇಕು. ಒಂದು 20 ನಿಮಿಷ ಜರ್ನಿ. ಆಮೇಲೆ ಹೋಟೆಲ್ ರೂಮ್ ಹೆಂಗಿದೆ ನೋಡೋಣ. ಏನೋ ಚೆನ್ನಾಗಿದೆ ಹೋಟೆಲ್ ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ, ಗುಲಿಯಾನ್ ಪಾರ್ಕ್ ಹೋಟೆಲ್ ಅಂತ. ಬಂದ ನಮ್ಮ ಕ್ಯಾಬು ಇದೆ, ನಮ್ಮ ಕ್ಯಾಬು CD B6779. ಆ್ಯಕ್ಚುಲಿ ಇವ್ರು ಜಾಸ್ತಿ ಜನ. 2 ಬ್ಯಾಗ್ ಹೆಂಗರು ಇದರಲ್ಲಿ ಇಡೋದು? 2 ಬ್ಯಾಗ್ ಇಡೋದು ತುಂಬ ಕಷ್ಟ. ಆಗುತ್ತಾ ಇನ್ನೊಂದು? ಕಷ್ಟ, ನೋಡಬೇಕು. ಕೇಳ್ತೀನಿ ಅವ್ನಿಗೆ ಇನ್ನೊಂದು ಆಗಲ್ಲ ಅಂತ. ಹೇಳ್ತೀನಿ. ಇಳಿದಾರ ಗುರು ಇವ್ರು ಕ್ಯಾಬಿಂದ ಕೆಳಗಡೆ ಇಳಿತಾರಲ್ಲ ಯೂಶಲಿ ಇವರು. ಆಗಲ್ಲ. ಇಲ್ಲಿಂದ ನಮ್ಮ ಹೋಟೆಲ್ ಒಂದು 20 ನಿಮಿಷ ಅಷ್ಟೇ, 15-20 ನಿಮಿಷ ತಲುಪಿಡ್ತೀವಿ. ಗಾಳಿ ಎಲ್ಲೋ ಜಾಸ್ತಿ ಗಾಳಿ ಇದೆ, ಸಂಜೆ ಆಗ್ತಿದ್ದಂಗೆ. ಏನು ಹಾರನ್ ಹೊಡಿತಾರೆ ಗೊತ್ತಾ ಇಲ್ಲಿ, ದಬ 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 ಅಂತ. ಅಶಾ ನೀನು ಯಾವುದೋ ಟೌನು ಚಿಕ್ಕ ಹಳ್ಳಿ ಅಂತಿದ್ದಲ್ಲ, ನೋಡ್ದ ಎಷ್ಟು ಸ್ಕೈ ಸ್ಕ್ರೇಪರ್ಸು ಬಿಲ್ಡಿಂಗ್ಸ್ಗಳೆಲ್ಲ ಅವೆ. ಕಾಣಿಸ್ತಿಲ್ಲಪ್ಪ ನನಗೆ. ಲೆಫ್ಟಲ್ಲಿ ನೋಡು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳು ಎಷ್ಟು ಉದ್ದ ಅವೆ. ಹಿಂದೆ ಕಾಣಿಸ್ತಾ ಇಲ್ಲ. ಆದರೆ 5 ಗಂಟೆಗೆ ಫುಲ್ ಖಾಲಿ ಹೊಡಿತಾ ಇದೆಯಲ್ಲ ರೋಡು, ಒಬ್ರು ಕಾಣಿಸ್ತಾ ಇಲ್ಲ. ಅದು ಮೇನ್ ಟ್ರೈನ್ ಸ್ಟೇಷನ್ ಹತ್ರ. ಅದೇ ಹಂಗಂದ್ರೆ ಇದು ಸಿಟಿ ಅಲ್ಲ, ಸಿಟಿಗೆ ನಾವೀಗ ಒಳಗಡೆ ಹೋಗ್ತೀವಿ. ನಮ್ಮ ಹೋಟೆಲ್ ಇರೋದು ಸಿಟಿ ಒಳಗಡೆ ಅಲ್ವಾ? ಹಾಂ ಹೌದು. ಅದು ನಮ್ಮ ಶಿವಾಜಿನಗರ ಹೋದಂಗೆ ಆಯ್ತೈತೆ. ಗಲ್ಲಿಗಳು, ಚಿಕ್ಕ ಪುಟ್ಟ ಗಲ್ಲಿಗಳು, ಲೈಟ್ ಅಂಗಡಿ, ಬಟ್ಟೆ, ಇದು ಹಳೆ ಬಟ್ಟೆ ಅಂಗಡಿ, ಗ್ಯಾರೇಜ್ಗಳು, ಬೇಕ್ರಿಗಳು. ಓಹೋ, ಎದುರುಗಡೆ ಕಾಣಿಸ್ತಾರದು ಮಾಸ್ಕ್ ಆಶಾ? ಮಾಸ್ಕೆ. ಇಲ್ಲಿ ಇಲ್ವಲ್ಲ ಮಾಸ್ಕ್ಗಳು ಇದೆ ಚೈನಾದಲ್ಲಿ. ನಾನು ಚೈನಾದಲ್ಲಿ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಮಾಸ್ಕು. ಇಲ್ಲ. Is that one mosque? Like that one? No, right? Muslim, that one. $1 ರೂಪಾಯಿ ಗೊತ್ತಿಲ್ಲ ಕಣ ಚಿನ್ನ ಪಾಪ. $1 ಚೈನೀಸ್ ಗೊತ್ತಿಲ್ಲ, ಕನ್ನಡ ಹಿಂದಿ ಗೊತ್ತಿಲ್ಲ, ಇಂಗ್ಲೀಷ್ ಗೊತ್ತಿಲ್ಲ ಅವನಿಗೆ. ಆ್ಯಕ್ಚುಲಿ ನನಗೆ ಯಾಕೋ ಮಾಸ್ಕೆ ಅನ್ನಿಸ್ತಾ ಇತ್ತು ಅದು ನೋಡಿದ್ರೆ, ಡಿಸೈನ್ ನೋಡಿದ್ರೆ, ಆರ್ಕಿಟೆಕ್ಚರ್ ನೋಡಿದ್ರೆ. ಇವರು ಲೋಕಲ್ ಮ್ಯಾಪ್ಗಳಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ, ಮುಂದ್ಗಡೆ ಸಿಗ್ನಲಲ್ಲಿ ಎಷ್ಟು ನಿಮಿಷ ಬಿಡುತ್ತೆ ಅಂತಲೂ ಕೊಡುತ್ತೆ ನೋಡಿ. ಇನ್ನು 5 ಸೆಕೆಂಡಲ್ಲಿ ಮುಂದೆ ಸಿಗ್ನಲ್ ಬಿಡುತ್ತೆ ನೋಡಿ. ಗ್ರೀನ್ ಆಯಿತು. ಇಲ್ಲಿ ಸಿಗ್ನಲೇ ಕಾಣಿಸ್ತಲ್ಲಪ್ಪ, ತುಂಬ ದೂರದಲ್ಲಿದೆ ಸಿಗ್ನಲ್ಲು. ಟ್ರಾಫಿಕ್ ಪೀಕ್ ಅವರ್ಸು. ಎಷ್ಟು ಸೆಕೆಂಡ್ ಬಿಟ್ಟಿದೆ ಅಂತಲೂ ಕೊಡುತ್ತೆ ನೋಡಿ. 70 ಸೆಕೆಂಡ್ ಇದೆ ಸಿಗ್ನಲ್ಲು. ಸಖತ್ ಗುರು. ಈ ಥರ ಇದ್ದರೆ ಇವ್ರು ಲೋಕಲ್ ಮ್ಯಾಪ್ಗಳು ಸಖತ್ತಾಗಿ ಮಾಡ್ಕೊಂಡಿರ್ತಾರೆ ಗುರು ಇವರು. ಚೈನಾದ ಪೆಟ್ರೋಲ್ ಬಂಕ್ಗಳು ಖಾಲಿ ಹೊಡಿತಾವೆ. ರಷ್ಯಾದಿಂದ ಅಲ್ವಾ ಪೆಟ್ರೋಲ್ ಬರೋದು ಚೈನಾದವ್ರಿಗೆ ಜಾಸ್ತಿ, ಇಲ್ಲ ಅವರೇ ಉತ್ಪಾದನೆ ಮಾಡ್ತಾರೆ ಗೊತ್ತಿಲ್ಲ. ನಾನು ಯಾವುದೋ ಇದು ಚಿಕ್ಕ ಹಳ್ಳಿ ಅಂದ್ಕೊಂಡೆ, ಒಂದು ಟೌನ್ ಇದ್ದಂಗಿದೆ ಅಲ್ವಾ, ನಮ್ಮ ಹಾಸನೋ ಮೈಸೂರು. ಎಕ್ಸಾಕ್ಟ್ಲಿ, ಹೌದು, ಮೈಸೂರು ವೈಬ್ಸ್ ಥರ. ಅಂದರೆ ಮೈಸೂರು ದೊಡ್ಡದಿರ್ಬೋದು ಅಲ್ವಾ, ಮೈಸೂರು ಥರ ಇರೋಂಗಿದೆ. ಚಿಕ್ಕ ಹಳ್ಳಿ ಅಂತೂ ಅಲ್ಲ. ನಾನು ಇವ್ರದ್ದು ಸಂಬಳ ಕೇಳಿದೆ, ಟ್ರಾನ್ಸ್ಲೇಟ್ ಮಾಡಿಬಿಟ್ಟು. ಇವರ ಸಂಬಳ ಬಂದ್ಬಿಟ್ಟು 5,000 RMB, ಅಂದರೆ ಒಂದು ತಿಂಗಳಿಗೆ
60,000 to 70,000 ರೂಪಾಯಿ ದುಡಿತಾರಂತೆ ಹಳ್ಳಿಯಲ್ಲಿ. ಇಲ್ಲಿ ಕ್ಯಾಬ್ ಡ್ರೈವರ್ಗಳು, ಈ ಊಬರಲ್ಲಿ ಕೆಲಸ ಮಾಡ್ತಿರೋರೆಲ್ಲ. ಸಾಕ ಸಂಬಳ ಅಂತ ಕೇಳಿದೆ, ಮೋರ್ ದೆನ್ ಎನಫ್ ಅಂತ ಹೇಳಿದ್ರಪ್ಪ. ವಾವ್ ಮ್ಯಾನ್. ಓ, ಫುಲ್ಲು ಬೆಟ್ಟ ಗುಡ್ಡ ಮಧ್ಯದಲ್ಲಿ ಹೋಟೆಲ್ ಇರೋದು. ಈ ನದಿ ಕ್ರಾಸ್ ಮಾಡ್ಕೊಂಡು ಹೋಗಿ, ನದಿನ ಇದು ಲೇಕಾ ಇನ್ನೂ ಗೊತ್ತಾಗ್ತಲ್ಲಪ್ಪ, ಅದ್ರ ಮಧ್ಯದಲ್ಲಿ ನಮ್ಮ ಹೋಟೆಲ್ ಇರೋದು. ಸೂಪರ್ ಆಗಿದೆ ಚಿನ್ನ ಹೋಟೆಲು. ದೊಡ್ಡದಿದೆ ತುಂಬ. Hill and Can you give a good one? Good one. maybe lake. Can you give the mountain? In Guilin, no mountain, just hill, meter high. Yeah. But this is view. The view is good in this room. I think it's better. I think it's good. Can you give us a good room? Yeah, I think it's good. Okay. Yeah, you can see part of lake Okay. and some hill. Okay. ಓಕೆ. ಜೈಸೆ. ಹೋಟೆಲ್ ಫಿಶ್ ಮಾರ್ಕೆಟ್ ಚಿನ್ನು ಇದು. ನಂಗೆ ಏನ್ ಅನಿಸ್ತದೆ ಗೊತ್ತಾ ಕಿರಣ, ಇವ್ರೇನೋ ಫೇರ್ ನಡೆಸ್ತಾರ ತರ ಅನಿಸ್ತದೆ ನೋಡು. ಎಲ್ಲ ಮುಂದೆ ಕುತ್ಕೊಂಡು ಏನೋ ಫೋಟೋಶಾಪ್ ಅದೇನೋ ಮಾಡ್ಕೊಂಡವ್ರೆ. ಅಲ್ಲಿನ ವೆಡ್ಡಿಂಗ್ ಸೆಲೆಬ್ರೇಷನ್ ತರನೋ ಅಥವಾ ರೆಸ್ಟೋರೆಂಟ್ ಏನೋ ಅನಿಸ್ತಾ ಇದೆ. ಏನ್ ಮಾಡ್ತಾರ ಗೊತ್ತಿಲ್ಲ. ಕಿರಣ್ ಏನ್ ಗೊತ್ತಾ, ಮದ್ವೆ ಮದ್ವೆ ನಡೀತಾ ಇದೆ. ಹೌದಾ? ನಾವು ಹೋಗ್ಬೇಡ ಅಕ್ಕ ನಡ್ಕೊಂಡೋಳೆ. ಊಟ ಕೊಡ್ತಾರಾ? ಓ, ಗೋಬಿ ಮಂಚೂರಿ ಚೆನ್ನಾಗಿ ನಾವು ಒಳಗೋಗ್ಬಿಟ್ಟು ಮಾತಾಡ್ಸ್ಕೊಂಬರೋಣ. ಹುಡುಗನ ಕಡೆ ಹುಡುಗಿ ಕಡೆ ಏನಂತ ಹೇಳೋಣ ಚಿನ್ನು. ಚೆನ್ನಾಗಿ ಇವರು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಮದ್ವೆ ನಂತರನೇ ಅಲ್ವಾ? ಹುಡುಗಿ ನೋಡು ಫೋಟೋ ಇಲ್ಲಿ ಚೆನ್ನಾಗಿದಾರಲ್ಲ. ಮದ್ವೆ ಗಂಡು ಹೆಣ್ಣು ಗಿಫ್ಟ್ ಕೊಡ್ತಾರೆ. ಜಾಸ್ತಿ ರೆಡಿ ಆಗಿಲ್ಲ ಚಿನ್ನ, ನಮ್ಮ ತರ ರೆಡಿ ಆಗವ್ರೆ. ಅಲ್ಲಾಗ ಒಂದು ಫೋಟೋ ಹೊಡ್ಸ್ಕೊಳ್ಳೋಣ, ಇಲ್ಲಿ ಮುಯ್ಯಿ ಹಾಕೋಣ. ಮೇ ಬಿ ಮುಯ್ಯಿ ಹಾಕೋದಿರ್ಬೋದು. ಇದ್ರೊಳಗೆ ನೋಡ್ತೀವಲ್ಲ ಟಿವಿ ಸೀರೀಸ್ ಅಲ್ಲ, ಫಸ್ಟ್ ಮುಯ್ಯಿ ಹಾಕ್ಬಿಟ್ಟು ಒಂದು ಕೂಪನ್ ಇಸ್ಕೊಂಡು ಹೋಗ್ಬಿಟ್ಟು ಊಟಕ್ಕೆ ಹೋಗ್ಬೇಕಂತ. ಇಲ್ಲಿ ಇವ್ರ ಮದುವೆ ಟೈಪಲ್ಲಿ, ಕೊರಿಯಾದಲ್ಲಿ ಹಂಗೆ, ಇವ್ರದ್ದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಸೊ ಹಂಗೆ ಅದಕ್ಕೆಲ್ಲ ಕುಡಿಸ್ಕೊಂಡು ನಾವು ಹೋಗ್ಬೋಣ ಚಿನ್ನು, ಫೋಟೋ ಶೂಟ್ ಮಾಡಿಸ್ಕೊಂಡು. ಗಿಫ್ಟ್ ಇಟ್ಟವ್ರು ನೋಡಲ್ಲಿ. ಇವ್ರದ್ದು ಅಷ್ಟೇ ಮದುವೆ ನಮ್ಮ ಥರನೇ ಸೆಲೆಬ್ರೇಷನ್ನು, ಎಲ್ಲ ಖುಷಿಯಾಗಿ ಮಾಡ್ಕೋತಾರೆ. ಯುರೋಪಿಯನ್ಸು ಅಮೇರಿಕನ್ಸ್ ಥರ ಬರೀ 20 ಜನ ಕರೆದು ಮಾಡಿಸ್ಕೊಳ್ಳಲ್ಲ, ದುಡ್ಡು ಹಂಚ್ಕೊಂಡು ಎಲ್ಲ ಎಷ್ಟು ಖುಷಿಯಾಗಿ ಅವ್ರು ನೋಡೋ. ನನಗೇನು ಅನಿಸ್ತಿದೆ ಗೊತ್ತಾ ಕಿರಣ, ಡೆಸ್ಟಿನೇಷನ್ ವೆಡ್ಡಿಂಗ್ ತರ ಮಾಡ್ಕೊಂತ ಇರ್ಬೋದು ನನ್ನ ಪ್ರಕಾರ. ಗೆಸ್ಟ್ಗಳು ಬಂದ್ರೆ ಕರ್ಸ್ಬೇಕಲ್ಲಪ್ಪ, ಹೋಟೆಲ್ ರೂಮ್ ಕೊಡ್ಬೇಕಲ್ಲಪ್ಪ, ಚೆನ್ನಾಗಿರೋದು. ಬೇಡ ಗುರು, ದೇವಸ್ಥಾನದ ಮದುವೆ ಮಾಡ್ಕೊಂಡ್ರೆ ಸಾಕು ಇವಾಗ. ಫೈನಲ್ ಆಗಿ 8 ಅವರ್ ಜರ್ನಿ ಆದಮೇಲೆ ಗುಲಿಯಾನ್ ಹೋಟೆಲ್ ಬಂದು ತಲುಪಿದ್ವಿ. ಬಂದ ತಕ್ಷಣ ಟಯರ್ಡ್ ಆಗಿದ್ದಕ್ಕೆ ಫಸ್ಟ್ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಊಟ ಮಾಡೋಕ್ಕೆ ಅಂತ ಹೋದ್ವಿ. ಫಸ್ಟ್ ರೂಮ್ ತೋರ್ಸೋಣ. ರೂಮ್ ತೋರ್ಸಕ್ಕೆ ಲೈಟೇ ಇಲ್ವಲ್ಲ ಚಿನ್ನು? ಅಲ್ವಾ, ಫುಲ್ ಖಾಲಿ ಕತ್ಲೆ ಕಾಣಿಸ್ತಿದೆ ಅಲ್ವಾ? ಕತ್ಲೆ ಇದೆ. ಹಳೇದು ಹೋಟೆಲ್ಲು. ಆ್ಯಕ್ಚುಲಿ ಏನು ಗೊತ್ತಾ, ಇದು 4 ಸ್ಟಾರ್ ಹೋಟೆಲ್ಲು. ಆಗಿನ ಕಾಲದಲ್ಲಿ ಜಮಾನ್ದಲ್ಲಿ ಸಖತ್ತಾಗಿರೋ ಹೋಟೆಲ್ಲು. ಆದರೆ ಈಗೇನಾಗ್ಬಿಟ್ಟಿದೆ, ಎಲ್ಲ ಔಟ್ಡೇಟೆಡ್ ಆಗಿಬಿಟ್ಟಿದೆ. ಆದರೆ ವ್ಯೂ ಏನು ಕಾಣಿಸ್ತಾ ಇಲ್ಲ ನಮ್ಗೆ ಇಲ್ಲಿಂದ, ಬಿಕಾಸ್ ಕತ್ಲಾಗ್ಬಿಟ್ಟಿರೋದ್ರಿಂದ. ಹಿಂಗೆ ತಿರುಗಿಸ್ತೀನಿ. ಇಷ್ಟೇ ಹೋಟೆಲ್ ರೂಮು. ಅದು ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ಸಖತ್ತಾಗಿತ್ತು ಹೋಟ್ಲು. ಹೆಂಗಿದೆ ಗೊತ್ತಾ, ಯಾವುದೋ ಊಟಿಯಲ್ಲಿ ಇದ್ದ ಒಂದು ನದಿ ಮುಂದೆ ಒಂದು ಹೋಟ್ಲ್ ಇರುತ್ತಲ್ಲ, ಆ ಥರ ಹಿಲ್ ಸ್ಟೇಷನ್ ಥರ ಹೋಟೆಲ್ಲು. ತುಂಬ ಚೆನ್ನಾಗಿ ಬೆಳಗ್ಗೆ ತೋರಿಸ್ತೀವಿ. ಸೊ ಕಿರಣ, ಬೆಡ್ ಟೆಸ್ಟ್ ಮಾಡ್ತೀಯಾ? ಎಸ್, ಬೆಡ್ ಟೆಸ್ಟ್ ಮಾಡೋಣ ಹೆಂಗಿದೆ ಅಂತ. ಏನಿಲ್ಲ, ಸಿಂಪಲು ಬಾತ್ರೂಮು, ಬೆಡ್ಡು, ಚೇರು ಅಷ್ಟೇ. ಅದೇ ಬೆಡ್ ಚೆನ್ನಾಗಿರ್ಬೇಕು ಮೋಸ್ಟ್ಲಿ ಹಾಕ್ಕೊಂಡ್ರೆ. ಅದು ಚೆನ್ನಾಗಿದೆ ಆ್ಯಕ್ಚುಲಿ ಬೆಡ್ಡು. ಹೋಟೆಲ್ ಔಟ್ಡೇಟೆಡ್ ಆಗಿದೆ, ಆದರೆ ಬೆಡ್ ಚೆನ್ನಾಗಿದೆ. ಬಾತ್ರೂಮ್ ಹೆಂಗಿದೆ ಗೊತ್ತಾ, ಬಂದು ತೋರಿಸ್ತೀನಿ. ಕುಡೀಲಿ. ಇದು ಬಾತ್ರೂಮು. ಒಂಥರ ಡಿಸೈನ್ ಎಲ್ಲ ಚೆನ್ನಾಗಿ ಮಾಡ್ಬಿಟ್ಟವ್ರೆ. ಆದರೆ ಇದು ಸ್ನಾನದ ಮನೆ, ಇದು ಬಾತ್ರೂಮು. ಈ ಚೈನಾದಲ್ಲಿ ಯಾಕೆ ಬಾತ್ರೂಮ್ಗೆ ಮತ್ತು ಬೆಡ್ರೂಮ್ಗೆ ಈ ಥರ ಇದಾಗಿ ಗ್ಲಾಸ್ ಹಾಕಿರ್ತಾರ ಗೊತ್ತಿಲ್ಲ. ಎಲ್ಲ ಹೋಟ್ಲಲ್ಲೂ ಹಿಂಗೆ ಹಾಕವ್ರೆ. ಅಲ್ವಾ? ಹೌದು, ಎಲ್ಲ ಹೋಟ್ಲಲ್ಲೂ ಹಿಂಗೆ ಹಾಕವ್ರೆ. ಓಕೆ, ನಾನು ಅವಾಗಲೇ ಏನು ಕಂಟಿನ್ಯೂ ಮಾಡ್ತಿದ್ದೆ ಗೊತ್ತಾ, ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗಿ ಊಟ ಮಾಡ್ಕೊಂಬಾರ್ದು ಅಂತ ಅಂದ್ಕೊಂಡ್ವಿ. ಆದರೆ ಹೋಗಿದ ತಕ್ಷಣ ಯಾಕೋ ಸುಸ್ತಾಗೋಯ್ತು. ಹೋಗ್ಬಿಟ್ಟು ಏನು ಮಾಡಿದ್ವಿ ನಾವೇ ಗೊತ್ತಾ, ಇಲ್ಲಿ ಮಾಡಿದ್ವಿ ನೂಡಲ್ಸ್. ಚಿಕನ್ ನೂಡಲ್ಸ್ ತಗೊಂಬಂದ್ವಿ. ನೂಡಲ್ಸ್ ಇವಾಗ ಅಷ್ಟೇ ಸಾಕು, ಯಾಕಂದರೆ ಟಯರ್ಡ್ ಆಗಿದಾಗ ಹೋಗೋಕ್ಕೂ ಆಗಲ್ಲ ಹೊರಗಡೆಗೆ. ಇವತ್ತು ತಿನ್ಬಿಟ್ಟು ದಬಾಕೋತೀವಿ. ಓಕೆ ಚಿನ್ನು, ಟಾಟಾ, ಬಾಯ್ ಬಾಯ್.